ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಖಾಸಗಿ ಕರಾಮತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಬುರ್ಲಿ. ಖಾಸಗಿ ಆಸ್ಪತ್ರೆಗಳು ಒಂದಷ್ಟು ಬೇಡಿಕೆಯನ್ನ ಇಡ್ತಾ ಇದ್ದಾವೆ. ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂತ ಇಂಥ ಸಂದರ್ಭದಲ್ಲೇ ಸರ್ಕಾರಕ್ಕೆ ಒಂದಷ್ಟು ಟೆನ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ಒಂದೊಮ್ಮೆ ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾದ್ರೆ ಸರ್ಕಾರ ಏನು ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿದೆ. ಇಂಥ ಹೊತ್ತಿನಲ್ಲೇ ಖಾಸಗಿ ಆಸ್ಪತ್ರೆಗಳು ಕೂಡ ತಮ್ಮ ಕರಾಮತ್ತನ್ನ ಮಾಡೋದಕ್ಕೆ ಶುರು ಮಾಡಿವೆ. ಹಾಗಿದ್ರೆ ಖಾಸಗಿ ಆಸ್ಪತ್ರೆಗಳು ಇಡ್ತಾ ಇರುವಂತಹ ಬೇಡಿಕೆ ಏನು? ಸರ್ಕಾರ ಎದುರಿಸ್ತಾ ಇರುವಂತಹ ಸಂಕಷ್ಟ ಎಂತದ್ದು? ಏರ್ತಾ ಇರುವಂತಹ ಕೊರೋನಾ ಕೇಸ್ ನೋಡಿ ಸರ್ಕಾರ ಏನಾದ್ರೂ ದಂಗಾಗಿ ಹೋಗಿದ್ಯಾ? ಸೋಂಕಿತರು ಹೆಚ್ಚಾದಷ್ಟು ಜಾಸ್ತಿ ಆಗ್ತಾ ಇದೆ. ಸರ್ಕಾರದ ತಲೆನೋವು. ಇಲ್ಲಿ ಸರ್ಕಾರಕ್ಕೆ ಪರಿಸ್ಥಿತಿ ಕೈಮೀರಿ ಹೋದ್ರೆ ಹೇಗೆ ಅನ್ನುವಂತ ಆತಂಕ ಕೂಡ ಶುರುವಾಗಿದೆ. ಒಂದೊಮ್ಮೆ ಇಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಏನು ಮಾಡಬೇಕು ಅನ್ನುವಂತಹ ಗೊಂದಲ ಸರ್ಕಾರಕ್ಕಿದೆ. ಪ್ರತಿನಿತ್ಯ ಸದ್ಯಕ್ಕೆ 500ಕ್ಕೂ ಹೆಚ್ಚು ಪ್ರಕರಣಗಳು ಬರ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಪ್ರತಿದಿನ 1000ದ ಸಂಖ್ಯೆ, ಇಲ್ಲಿ ಸೋಂಕಿತರ ಸಂಖ್ಯೆ 1000ದ ಗಡಿ ದಾಟಿದ್ರೂ ಕೂಡ ಅಚ್ಚರಿ ಇಲ್ಲ. ಇಲ್ಲಿ ಸರ್ಕಾರಕ್ಕೆ ನಿಜವಾದ ತಲೆನೋವು ಶುರುವಾಗಿರೋದೇ ಈ ವಿಚಾರಕ್ಕೆ. ಹಾಗಿದ್ರೆ ಏರ್ತಾ ಇರುವಂತಹ ಸೋಂಕಿತರ ಸಂಖ್ಯೆಯನ್ನ ನೋಡಿ ಏನಾದ್ರೂ ಸರ್ಕಾರಕ್ಕೆ ಗೊಂದಲ ಉಂಟಾಗಿದೆಯಾ ಅಥವಾ ಹೌಹಾರಿ ಹೋಗಿದೆಯಾ ಸರ್ಕಾರ? ಒಂದಷ್ಟರ ಮಟ್ಟಿಗೆ ಇಲ್ಲಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರತಿನಿತ್ಯ 500ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಇದು ಟಿವಿ9 ನ ಬಿಗ್ ಎಕ್ಸ್ಪೋಸ್. ಇದು ಯಾವ ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾವೆ, ಖಾಸಗಿ ಆಸ್ಪತ್ರೆಗಳ ಇಕ್ಕಟ್ಟಿನ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಯಾವ ರೀತಿಯಾಗಿ ಗೊಂದಲಕ್ಕೆ ಬಿದ್ದಿದೆ ಅನ್ನುವಂತ ಕಂಪ್ಲೀಟ್ ಆದಂತಹ ಪಿನ್ ಟು ಪಿನ್ ಆದಂತಹ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಹೋಗ್ತೀವಿ ಇವತ್ತಿನ ಬಿಗ್ ಎಕ್ಸ್ಪೋಸ್ ನಲ್ಲಿ. ಮುಂದಿನ ದಿನಗಳಲ್ಲಿ 1000ದ ಗಡಿ ದಾಟಿದ್ರೂ ಕೂಡ ಅಚ್ಚರಿ ಇಲ್ಲ. ಇಲ್ಲಿ ಸೋಂಕಿತರ ಸಂಖ್ಯೆ 1000ದ ಗಡಿ ದಾಟಿದ್ರೂ ಕೂಡ ಅಚ್ಚರಿ ಇಲ್ಲ. ಜೂನ್ ಜುಲೈನಲ್ಲಿ ಮತ್ತೊಂದಷ್ಟು ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗುತ್ತೆ ಎನ್ನುವಂತಹ ಮಾತಿದೆ. ಏರ್ತಾ ಇರುವಂತಹ ಕೊರೋನಾ ಸೋಂಕಿತರ ಸಂಖ್ಯೆಯನ್ನು ನೋಡಿ ಸರ್ಕಾರ ಇಲ್ಲಿ ದಂಗಾಗಿ ಹೋಗಿದೆ. ಏನ್ ಮಾಡೋದು? ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸದ್ಯಕ್ಕೆ ಇರುವಂತಹ ಮಾರ್ಗೋಪಾಯ ಯಾವ್ದಾದ್ರೂ ಇದೆಯಾ? ಅದು ಖಾಸಗಿ ಆಸ್ಪತ್ರೆಗಳು. ಸದ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದ್ರು. ಸದ್ಯಕ್ಕೆ ಯಾರಿಗೆಲ್ಲ ಕೊರೋನಾ ಸೋಂಕಿದೆಯೋ ಅಂಥವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡ್ತಾ ಇರುವಂತಹ ಚಿಕಿತ್ಸೆ ಏನಿದೆ ಅದು ಒಂದಷ್ಟರ ಹಂತದವರೆಗೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಹೊರತುಪಡಿಸಿದ ನಂತರದಲ್ಲಿ ಪ್ರತಿನಿತ್ಯ 500ರ ಗಡಿ ದಾಟ್ತಾ ಇದೆ. ನಿನ್ನೆ ಕೊರೋನಾ ಸೋಂಕಿತರ ಸಂಖ್ಯೆ 500ರ ಗಡಿ ದಾಟಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು? ಒಂದೊಮ್ಮೆ ಸೋಂಕಿತರ ಸಂಖ್ಯೆ ಇದೇ ರೀತಿಯಾಗಿ 500, 600, 1000ದ ಗಡಿ ದಾಟ್ತಾ ಹೋದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆಯನ್ನ ಕೊಟ್ಟು ಸೋಂಕಿತರನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಅಥವಾ ಸೋಂಕಿತರಿಗೆ ಚಿಕಿತ್ಸೆ ಕೊಡೋದಿದೆಯಲ್ಲ ಅದು ಸದ್ಯದ ಮಟ್ಟಿಗೆ ಸಾಧ್ಯವಾಗದ ಮಾತು. ಇದೇ ಕಾರಣಕ್ಕಾಗಿ ಸರ್ಕಾರಕ್ಕೆ ದೊಡ್ಡದಾದಂತಹ ತಲೆನೋವು ಉಂಟಾಗಿದೆ. ಏನು ಮಾಡಬೇಕು? ಇರುವಂತಹ ಮಾರ್ಗೋಪಾಯ ಯಾವುದು? ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಗದೆ ಹೋದ್ರೆ, ಸೋಂಕಿತರ ಸಂಖ್ಯೆ ಇದೇ ರೀತಿಯಾಗಿ ಮುಂದುವರಿತಾ ಹೋದ್ರೆ ಸರ್ಕಾರಕ್ಕೆ ಇರುವಂತಹ ಆಪ್ಷನ್ ಒಂದೇ, ಖಾಸಗಿ ಆಸ್ಪತ್ರೆಯನ್ನು ಕೂಡ ಚಿಕಿತ್ಸೆಯ ಒಳಗಡೆ ಇನ್ವಾಲ್ವ್ ಮಾಡಿಕೊಳ್ಳಬೇಕಾಗತ್ತೆ. ಕೊರೋನಾ ಚಿಕಿತ್ಸೆಯನ್ನ ಕೊಡಿ ನೀವು ಅಂತ ಹೇಳಿ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಹೇಳ್ತಾನೆ ಇದೆ. ಆದರೆ ಖಾಸಗಿ ಆಸ್ಪತ್ರೆಗಳು ತಮ್ಮದೇ ಆದಂತಹ ಒಂದೊಂದಾಗಿ ಬೇಡಿಕೆಯನ್ನ ಇಡ್ತಾ ಹೋಗ್ತಾ ಇದ್ದಾವೆ. ಟಿವಿ9 ಇವತ್ತು ದೊಡ್ಡದಾದಂತಹ ಒಂದು ವಿಚಾರವನ್ನ ಬಯಲಿಗೆಳೆಯುತ್ತೆ. ದೊಡ್ಡ ಮಟ್ಟದ ಒಂದು ಬಿಗ್ ಎಕ್ಸ್ಪೋಸ್ ಅನ್ನ ಮಾಡುತ್ತೆ. ಏನದು? ಸರ್ಕಾರ ಇಲ್ಲಿ ಏನ್ ಮಾಡ್ತಾ ಇದೆ? ಖಾಸಗಿ ಆಸ್ಪತ್ರೆಗಳು ಏನ್ ಮಾಡ್ತಾ ಇದ್ದಾವೆ? ಖಾಸಗಿ ಆಸ್ಪತ್ರೆಗಳು ಕೋಟ್ ಮಾಡಿರುವಂತಹ ಇಡೀ ಚಿಕಿತ್ಸೆಯ ವೆಚ್ಚವನ್ನ ನೋಡಿ ಇಲ್ಲಿ ಸರ್ಕಾರ ಹೌಹಾರಿ ಹೋಗಿದೆ. ಒಂದೊಮ್ಮೆ ಏನಾದ್ರೂ ಖಾಸಗಿ ಆಸ್ಪತ್ರೆಗಳು ಇಟ್ಟಿರುವಂತಹ ಬೇಡಿಕೆಗೆ ಓಕೆ ಅಂತ ಏನಾದ್ರೂ ಹೇಳಿದ್ರೆ ಮುಂದಾಗುವಂತ ಪರಿಣಾಮ ಎಂಥದ್ದು? ಇಂಥ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪಿನ್ ಟು ಪಿನ್ ಆಗಿ ಇಡುವಂತ ಕೆಲಸವನ್ನ ಇವತ್ತು ಟಿವಿ9 ಮಾಡುತ್ತೆ. ಸರಣಿ ಕ್ಯಾಂಪೇನ್ಗಳನ್ನ ಮಾಡ್ತಾ ಇದೆ. ಟಿವಿ9 ನಡೆಸ್ತಾ ಇದ್ದಂತ ಅಭಿಯಾನಗಳಿದೆಯಲ್ಲ ಅದಕ್ಕೆ ಸರ್ಕಾರವೂ ಕೂಡ ಸ್ಪಂದಿಸ್ತಾ ಇತ್ತು. ಇವತ್ತಿನ ಅಭಿಯಾನ ಸರ್ಕಾರ ಎಷ್ಟರ ಮಟ್ಟಿಗೆ ಗೊಂದಲಕ್ಕೆ ಈಡಾಗಿದೆ, ಅದರ ಜೊತೆಗೆ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿರುವಂತಹ ಸೋಂಕಿತರ ಸಂಖ್ಯೆ, ಅದರ ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಸದ್ಯಕ್ಕೆ ತೋರ್ತಾ ಇರುವಂತಹ ಕರಾಮತ್ತು. ಯಾಕೆ ಈ ಪದವನ್ನ ಬಳಸ್ತಾ ಇದ್ದೀವಿ? ಯಾಕೆ ಕೊರೋನಾ ಹೊತ್ತಲ್ಲಿ ಖಾಸಗಿಯ ಕರಾಮತ್ತು ಅಂತೇಳಿ ಬಳಸ್ತಾ ಇದ್ದೀವಿ ಅಂತ ನೋಡ್ತಾ ಹೋದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಾ ಇರುವಂತಹ ಚಿಕಿತ್ಸೆ, ಅದಕ್ಕೆ ಸಿಗ್ತಾ ಇರುವಂತಹ ಅಥವಾ ಅದಕ್ಕೆ ಖರ್ಚಾಗ್ತಾ ಇರುವಂತಹ ಒಟ್ಟಾರೆ ಚಿಕಿತ್ಸೆಯ ವೆಚ್ಚ ಇವನ್ನೆಲ್ಲ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸದ್ಯಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಹೋದ್ರೆ ಇನ್ನು ಸರ್ಕಾರ ನಿಜವಾಗಿಯೂ ಕಾಡ್ತಾ ಇರುವಂತಹ
ಸಮಸ್ಯೆ ಏನು, ಇಲ್ಲಿ ಸರ್ಕಾರಕ್ಕೆ ನಿಜವಾಗಿಯೂ ಕಾಡ್ತಾ ಇರುವಂತ ಸಮಸ್ಯೆ ಏನು ಅಂತ ನೋಡ್ತಾ ಹೋದ್ರೆ ರೋಗಿಗಳ ಸಂಖ್ಯೆ ಏರಿದಷ್ಟು ಚಿಕಿತ್ಸೆ ಕೊಡೋದು ಕಷ್ಟ. ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಎಲ್ಲಾ ಸೋಂಕಿತರಿಗೂ ಚಿಕಿತ್ಸೆಯನ್ನು ಕೊಡಿಸ್ಕೊಂಡು ಕೂತ್ಕೋತೀನಿ ಅಂತ ಹೇಳುವಂತ ಸ್ಥಿತಿಯಲ್ಲೂ ಕೂಡ ಸರ್ಕಾರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗಿನ ರಿಸೋರ್ಸಸ್ ಸರ್ಕಾರದಲ್ಲಿ ಇಲ್ಲ. ಜೂನ್ ಅಂತ್ಯದ ವೇಳೆಗೆ ಸೋಂಕಿತರ ಸಂಖ್ಯೆ ವಿಪರೀತವಾಗಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಈಗಿರುವಂತಹ ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಿಂಪ್ಟಮ್ಸ್ ಕಾಣಿಸಿಕೊಂಡವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲೇಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ಒಂದು ಕಡೆಗೆ ಪಾಸಿಟಿವ್ ಬಂದಂತವರನ್ನು ಮನೆಯಲ್ಲೇ ಇಟ್ಟು ಚಿಕಿತ್ಸೆ ಕೊಡಬೇಕಾ ಅನ್ನುವಂತಹ ಮಾತು ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿಂಪ್ಟಮ್ಸ್ ಇರೋರಿಗೆ 14 ದಿನಗಳ ಕಾಲ ಇಲ್ಲಿ ಆಸ್ಪತ್ರೆಯಲ್ಲಿಯೇ ಇರಿಸಿಕೊಂಡು ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ. ಬೆಡ್ಗೆ ಕಾಯುವ ಸ್ಥಿತಿ ಎದುರಾದ್ರೂ ಕೂಡ ನೀವು ಅಚ್ಚರಿ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದೀವಿ, ಒಬ್ಬರು ಗುಣಮುಖರಾಗಿ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಆ ಬೆಡ್ಗಾಗಿ ಮತ್ತೊಬ್ಬ ಸೋಂಕಿತ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಕ್ಕೆ ನಿಜವಾಗಿಯೂ ಕೂಡ ಕಾಡ್ತಾ ಇರೋದು ಇಂಥದ್ದೊಂದು ಸಮಸ್ಯೆ. ಒಂದೊಮ್ಮೆ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿ ರೋಗಿಗಳ ಸಂಖ್ಯೆ ಇದೇ ರೀತಿಯಾಗಿ ಏರಿಕೆಯಾಗಿ ತದನಂತರದಲ್ಲಿ ಚಿಕಿತ್ಸೆ ಕೊಡೋದು ಕಷ್ಟ ಆದ್ರೆ ಏನ್ ಮಾಡಬೇಕು? ಸರ್ಕಾರಕ್ಕೆ ಇರುವಂತಹ ಒಂದೇ ಒಂದು ಆಪ್ಷನ್, ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಈ ಕೋವಿಡ್ ಚಿಕಿತ್ಸೆಯನ್ನ ಕೊಡಿ ಅಂತ ಹೇಳೋದು. ಇನ್ನು ಸರ್ಕಾರಕ್ಕೆ ಗೊತ್ತಿದೆ, ಇಲ್ಲಿ ಜೂನ್ ಅಂತ್ಯದ ವೇಳೆಗೆ ಸೋಂಕಿತರ ಸಂಖ್ಯೆ ವಿಪರೀತವಾಗಿ ಏರಿಕೆಯಾಗುತ್ತೆ, ವಿಪರೀತವಾಗಿ ಹೆಚ್ಚಳ ಆಗುತ್ತೆ. ಸದ್ಯಕ್ಕೆ ನೋಡ್ತಾ ಇದ್ದೀವಿ, ಜೂನ್ ಆರಂಭದಲ್ಲೇ 500ರ ಗಡಿ ದಾಟ್ತಾ ಇದೆ. 500ರ ಗಡಿ ದಾಟ್ತಾ ಇರುವಂತಹ ವಿಚಾರವನ್ನ ನಾವು ನೋಡ್ತಾ ಹೋಗ್ತಾ ಇದ್ವಿ. 300, 400, 500ರ ಗಡಿಯಷ್ಟರ ಮಟ್ಟಿಗೆ ಸೋಂಕಿತರ ಸಂಖ್ಯೆ ಬಂದು ನಿಂತಿದೆ. ಇಂತಹ ಸಂದರ್ಭದಲ್ಲಿ ಈ ಸಿಂಪ್ಟಮ್ಸ್ ಇರುವಂತವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಒಂದು ಬೆಡ್ ಖಾಲಿ ಆದ್ರೆ, ಇಲ್ಲಿ ಗಮನಿಸಬೇಕು, ಒಂದು ಬೆಡ್ ಖಾಲಿ ಆದ್ರೆ ಆ ಬೆಡ್ಗೋಸ್ಕರ ಇನ್ನೊಬ್ಬ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತ ಮುನ್ಸೂಚನೆ ಸದ್ಯಕ್ಕೆ ಸರ್ಕಾರಕ್ಕೆ ಏನಾದ್ರೂ ಸಿಕ್ಕಿದೆಯಾ? ಯಾಕೆಂದ್ರೆ ಖಾಸಗಿ ಆಸ್ಪತ್ರೆಗಳಿಗೆ ದುಂಬಾಲು ಬಿದ್ದು 2-3 ಮೀಟಿಂಗ್ಗಳನ್ನ ನಡೆಸಿ ನೀವು ಕೋವಿಡ್-19ಗೆ ಚಿಕಿತ್ಸೆಯನ್ನ ಕೊಡಿ ಅಂತ ಹೇಳ್ತಾರೆ ಅನ್ನೋದಾದ್ರೆ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ತಲೆನೋವಿದೆ ಅಂತ ಹೇಳಿ. ಖಂಡಿತ ಅದರಲ್ಲೂ ಕೂಡ ಕಳೆದ 2 ದಿನಗಳಿಂದ ನಾವು ಪತ್ತೆ ಆಗ್ತಾ ಇರುವಂತಹ ಪ್ರಕರಣಗಳನ್ನ ನೋಡ್ತಾ ಇದ್ವಿ. ಮೊನ್ನೆ ಗಮನಿಸಿದಂತಹ ವಿಚಾರವನ್ನು ಒಂದು ವಾರದಿಂದ ನಾವು ತೆಗೆದುಕೊಂಡ್ರು ಕೂಡ ನಾವೀಗ ಹೆಚ್ಚು ಕಡಿಮೆ 5,000ದ ಗಡಿಗೆ ಬಂದು ನಿಂತಿದ್ದೀವಿ. 4,800ಕ್ಕಿಂತ ಅಧಿಕ ಪ್ರಕರಣಗಳು ಪತ್ತೆಯಾಗಿದೆ. ಇದರಲ್ಲಿ ಇಲ್ಲ ಅಂತ ಅಂದ್ರೂ 3,000ಕ್ಕಿಂತ ಹೆಚ್ಚಿನ ಪ್ರಕರಣಗಳು, 3,300ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಆಕ್ಟಿವ್ ಕೇಸಸ್ ಇದೆ. ಬಟ್ ಇಲ್ಲಿ ತಲೆನೋವು ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಕೆಲವೊಂದು ಡಿಸ್ಟ್ರಿಕ್ಟ್ ನಲ್ಲಿ ಇನ್ ಪರ್ಟಿಕ್ಯುಲರ್ ಆಗಿ 100-150 ಕೇಸ್ಗಳು ಪ್ರತಿದಿನ ಪತ್ತೆ ಆಗ್ತಾ ಇದೆ. 600-700ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಈಗ ಒಂದೊಂದು ಡಿಸ್ಟ್ರಿಕ್ಟ್ ನಲ್ಲಿ ಆಲ್ರೆಡಿ ಪತ್ತೆ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಉಡುಪಿ ತೆಗೆದುಕೊಳ್ಳಿ, ಯಾದಗಿರಿ ತೆಗೆದುಕೊಳ್ಳಿ, ಕಲಬುರಗಿ, ಇಲ್ಲೆಲ್ಲ 600-700ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಈಗ ಆಲ್ರೆಡಿ ಪತ್ತೆ ಆಗಿದೆ. ಆಕ್ಟಿವ್ ಕೇಸಸ್ ಗಳು ಕೂಡ ಸುಮಾರು 500ರ ಮೇಲಿದೆ. ಈಗ ವಿಚಾರ ಏನು ಅಂತ ಅಂದ್ರೆ ಆ 500ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಆಕ್ಟಿವ್ ಕೇಸ್ ವ್ಯವಸ್ಥೆ ಹೇಗೆ? ಖಂಡಿತ ಮಾಲ್ತೇಶ್. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆಯನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಉಡುಪಿ, ಕಲಬುರಗಿ ಹಾಗೇನೆ ಬೆಂಗಳೂರು ತೆಗೆದುಕೊಂಡಂತ ಸಂದರ್ಭದಲ್ಲಿ 500, 600, 700ರಷ್ಟು ಆಕ್ಟಿವ್ ಕೇಸಸ್ಗಳಿದ್ದಾವೆ. ಆಕ್ಟಿವ್ ಕೇಸಸ್ಗಳಿದ್ದಂತಹ ಸಂದರ್ಭದಲ್ಲಿ ಹೇಗೆ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಕಲಬುರಗಿ ಅಂತ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ಬೆಡ್ಗಳ ಸಂಖ್ಯೆಯನ್ನು ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ದಂಗಾಗಿ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ಬೆಡ್ನ ವ್ಯವಸ್ಥೆ, ಅದರ ಜೊತೆಗೆ ಆಕ್ಟಿವ್ ಕೇಸಸ್ಗಳ ಸಂಖ್ಯೆಯನ್ನು ನೋಡ್ತಾ ಹೋದ್ರೆ ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ. ಇನ್ನು ಉಡುಪಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಜೊತೆಗೆ ಸರ್ಕಾರದ ಬಳಿ ಇರುವಂತಹ ಬೆಡ್ಗಳ ಸಂಖ್ಯೆ 700-750 ಆದ್ರೆ ಇವತ್ತು ಆಕ್ಟಿವ್ ಕೇಸ್ಗಳ ಸಂಖ್ಯೆ 400-500ರ ಗಡಿ ದಾಟ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಥವಾ ಇನ್ನೊಂದು ದಿವಸ ಹೋದ್ರೆ ಇನ್ನೆಷ್ಟು ಪಾಸಿಟಿವ್ ಪ್ರಕರಣಗಳು ಬರ್ತಾವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಳದಿಂದಾಗಿ ಸರ್ಕಾರ ಒಂದು ರೀತಿಯಾಗಿ ಗಲಿಬಿಲಿಯಾಗಿದೆ. ಸೋಂಕಿತರ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಿದೆ ಸರ್ಕಾರ. ಇಲ್ಲಿ ಈ ಸೋಂಕಿತರಿಗೆ ಚಿಕಿತ್ಸೆಯನ್ನ ಕೊಡಿಸುವಂತ ವಿಚಾರಕ್ಕೆ ಇಲ್ಲಿ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಿದೆ ಸರ್ಕಾರ. ಸೋಂಕಿತರಿಗೆ ಚಿಕಿತ್ಸೆ ನೀಡುವಂತೆ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರ ದುಂಬಾಲು ಬಿದ್ದಿದೆ. ಸೋಂಕಿತರನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡು ಚಿಕಿತ್ಸೆಯನ್ನು ನೀಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದೆ. ನೀವು ಸೋಂಕಿತರನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡು ಚಿಕಿತ್ಸೆಯನ್ನ ಕೊಡಿ ಅಂತೇಳಿ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರ ದುಂಬಾಲು ಬಿದ್ದು ಹೇಳ್ತಾ ಇದೆ, ಮನವಿ ಮಾಡ್ತಾ ಇದೆ. ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಇಲ್ಲಿಯವರೆಗೆ 3-4 ಬಾರಿ ಪದೇ ಚರ್ಚೆ ಕೂಡ ನಡೆಸಿದೆ ಸರ್ಕಾರ. ಇಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆಯ ಹೆಚ್ಚಳದಿಂದಾಗಿ
ಸರ್ಕಾರ ಒಂದು ಹಂತಕ್ಕೆ ಗಲಿಬಿಲಿಗೊಂಡಿತ್ತು. ಇನ್ನು ನಾವು ಯಾಮಾರಿದ್ರೆ ಅಥವಾ ನಮ್ಮ ಕೈಯಲ್ಲೇ ಇದು ಸಾಧ್ಯ ಅಂತ ಹೇಳಿ ಏನಾದ್ರೂ ಸುಮ್ಮನೆ ಕೂತ್ರೆ ಖಂಡಿತ ಕಷ್ಟ ಆಗುತ್ತೆ ಅಂತ ಹೇಳಿ. ಹೌದು, ಇಲ್ಲಿ ಸರ್ಕಾರ ಪ್ರಮುಖವಾಗಿ ಒಂದು ಹಂತದ ಮಟ್ಟಿಗೆ ಈಗ ಆಲ್ರೆಡಿ ಸಿದ್ಧತೆಯಲ್ಲಿದೆ. ನಮ್ಮಲ್ಲಿ ಲ್ಯಾಬ್ಗಳು ಕೂಡ ಬಹಳ ಸಂಖ್ಯೆಯನ್ನ ಏರಿಕೆ ಮಾಡಿದ್ರು, ಟೆಸ್ಟಿಂಗ್ ಕೆಪಾಸಿಟಿ ಕೂಡ ಹೆಚ್ಚಿಗೆ ಮಾಡಿದ್ರು. ಬೆಂಗಳೂರಿನಂತ ನಗರದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಸುಮಾರು 1,000 ಬೆಡ್ ನ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಉಳಿದಂತೆ ಕೆಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ವ್ಯವಸ್ಥೆ ಮಾಡೋದಕ್ಕೆ ನಿರ್ಧಾರ ಆಗಿದೆ. ಬಟ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೆಚ್ಚಳ ಆದ್ರೆ ಏನ್ ಕತೆ? ಇದು TV9 ಮೆಗಾ ಅಭಿಯಾನ. ಇದು ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡಿಸೋದಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯ ಇದೆ. ಆದ್ರೆ ಮುಂದೊಂದು ದಿನ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳ ಆದ್ರೆ ಅಥವಾ 500ರ ಗಡಿಯನ್ನ ದಾಟಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಹೋದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋದು ತೀರಾ ಕಷ್ಟ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಗಲಿಬಿಲಿಗೊಂಡಿದೆ. ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದೆ. ಏನಂತ ಹೇಳಿ, ನೀವು ಕೂಡ ಕೊರೋನಾಗೆ ಚಿಕಿತ್ಸೆಯನ್ನ ಕೊಡಿ, ನಿಮ್ಮಲ್ಲೂ ಕೂಡ ಸೋಂಕಿತರನ್ನ ದಾಖಲಿಸಿಕೊಂಡು ಚಿಕಿತ್ಸೆಯನ್ನ ಕೊಡಿ, ಆ ಮೂಲಕ ಸರ್ಕಾರಕ್ಕೆ ನೆರವಾಗಿ ಅಂತ ಹೇಳಿ. ಇದು ಕೇವಲ ಒಂದು ಬಾರಿ ನಡೆದಂತ ಸಭೆಯಲ್ಲ, ಇದು 3-4 ಬಾರಿ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಮಾತುಕತೆ ನಡೆಸೋದಷ್ಟೇ ಅಲ್ಲ, ನೀವು ಚಿಕಿತ್ಸೆಯನ್ನ ಕೊಡಿ ಅಂತ ಹೇಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. 3-4 ಬಾರಿ ಸಭೆಯನ್ನ ಕರೆದು ಚರ್ಚಿಸುವಷ್ಟರ ಮಟ್ಟಿಗೆ ಸರ್ಕಾರ ಇಲ್ಲಿ ಖಾಸಗಿ ಆಸ್ಪತ್ರೆಗಳನ್ನ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಇನ್ವಾಲ್ವ್ ಮಾಡಿಕೊಳ್ಳಬೇಕು ಅನ್ನುವಂಥ ಮಾತು ಸರ್ಕಾರ ಹೇಳ್ತಾ ಇದೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯದ ಮಟ್ಟಿಗೆ ಚಿಕಿತ್ಸೆಗೆ ಓಕೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಆದ್ರೆ ಸೋಂಕಿತರ ಸಂಖ್ಯೆ ಇದೇ ರೀತಿಯಾಗಿ ಹೆಚ್ಚಳ ಆಗ್ತಾ ಹೋದ್ರೆ ಇಲ್ಲಿ ಗಮನಿಸಬೇಕು. ನಿನ್ನೆ ಒಂದೇ ದಿನ ಸೋಂಕಿತರ ಸಂಖ್ಯೆ ಮೊನ್ನೆ ಲೆಕ್ಕ ಹಾಕೊಂಡಂತ ಸಂದರ್ಭದಲ್ಲಿ ಅಥವಾ 3-4 ದಿವಸದ ಒಟ್ಟಾರೆ ಸೋಂಕಿತರ ಸಂಖ್ಯೆಯನ್ನು ಲೆಕ್ಕ ಹಾಕದಂತ ಸಂದರ್ಭದಲ್ಲಿ 1,500ರ ಗಡಿಯನ್ನ ದಾಟ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ತನ್ನ ಕೈಯಿಂದಲೇ ಎಲ್ಲವೂ ಆಗುತ್ತೆ ಅಂತ ಹೇಳಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿಯೇ ಸರ್ಕಾರ ಇಲ್ಲಿ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಸಭೆಯನ್ನು ನಡೆಸ್ತಾ ಇದೆ. ಸಭೆ ನಡೆಸಿ ಮನವಿ ಮಾಡಿಕೊಳ್ತಾ ಇದೆ, ನೀವು ಕೂಡ COVID-19ಗೆ ಚಿಕಿತ್ಸೆಯನ್ನ ಕೊಡಿ ಅಂತ ಹೇಳಿ. ಆದರೆ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇಲ್ಲಿ ಸರ್ಕಾರ ಹೇಳ್ತಾ ಇರುವಂತಹ ಮಾತೇನು, ಅದಕ್ಕೆ ವಾಪಸ್ ಖಾಸಗಿ ಆಸ್ಪತ್ರೆಗಳು ಇಡ್ತಾ ಇರುವಂತಹ ಡಿಮ್ಯಾಂಡ್ ಯಾವುದು, ಸರ್ಕಾರ ಈ ಖಾಸಗಿ ಆಸ್ಪತ್ರೆಗಳ ಡಿಮ್ಯಾಂಡ್ ಅನ್ನ ನೋಡಿ ದಂಗಾಗಿ ಹೋಗಿರೋದು ಯಾಕೆ, ಇವೆಲ್ಲ ವಿಚಾರವನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಇಂತಹ ಸಂದರ್ಭದಲ್ಲಿ ಸರ್ಕಾರ ತನ್ನ ಕೈಲಾಗೋದಿಲ್ಲ. ಇನ್ನು ಮುಂದೆ ಸೋಂಕಿತರಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಖಾಸಗಿ ಆಸ್ಪತ್ರೆಗಳ ಸಹಭಾಗಿತ್ವ ಇಲ್ಲಿ ಬೇಕೇ ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಖಾಸಗಿ ಆಸ್ಪತ್ರೆಯವರನ್ನ ಇನ್ವಾಲ್ವ್ ಮಾಡಿಕೊಳ್ಬೇಕು. ಹೇಗೆ? ಇಲ್ಲಿ ಸಭೆ ನಡೆಯುತ್ತೆ, ಆರೋಗ್ಯ ಇಲಾಖೆಯ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ, ಒಟ್ಟು 2 ಒಕ್ಕೂಟಗಳಿದೆ, ಫನಾ ಹಾಗೇನೆ APHI, ಎರಡೂ ಕೂಡ ತನ್ನದೇ ನಿಟ್ಟಿನಲ್ಲಿ ಒಂದಷ್ಟು ಚಿಕಿತ್ಸಾ ವೆಚ್ಚವನ್ನ ಸರ್ಕಾರಕ್ಕೆ ಕೋಟ್ ಮಾಡಿದೆ. ಆದರೆ ಕೋಟ್ ಮಾಡಿರುವಂತಹ ಆ ಚಿಕಿತ್ಸಾ ವೆಚ್ಚವನ್ನ ನೋಡಿ ಸರ್ಕಾರ ಸದ್ಯಕ್ಕೆ ದಂಗಾಗಿ ಹೋಗಿದೆ. ಮಾಲ್ತಿ ಕರೆಕ್ಟ್. ಇನ್ನೊಂದು ವಿಚಾರ ಅಂತ ಅಂದ್ರೆ, ಒಂದು ಮಾಹಿತಿ ಪ್ರಕಾರವಾಗಿ ಇನ್ಫ್ಯಾಕ್ಟ್ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಕೂಡ ಅಂದಾಜು ಮಾಡ್ತಾ ಇದ್ದಾರೆ. ಈ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ತಜ್ಞರು ಜೊತೆಗೆ ನಮ್ಮ ಜೊತೆಗೆ ಮಾತನಾಡುವಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇರೋ ಪ್ರಕಾರವಾಗಿ ಪ್ರತಿದಿನ 1000ಕ್ಕಿಂತ ಹೆಚ್ಚು ಪ್ರಕರಣ ಪತ್ತೆಯಾದ್ರೂ ಕೂಡ ಆಶ್ಚರ್ಯ ಇಲ್ಲ. ತಜ್ಞರ ಪ್ರಕಾರವಾಗಿ ಜುಲೈ ತಿಂಗಳಲ್ಲಿ ಬಹಳ ಪ್ರಕರಣಗಳು ಪತ್ತೆಯಾಗುತ್ತೆ. 80,000ದಷ್ಟು ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗಬಹುದು ನಮ್ಮ ರಾಜ್ಯದಲ್ಲಿ. ಸೋಂಕಿತರ ಸಂಖ್ಯೆಯನ್ನು ಸ್ವತಃ ಸರ್ಕಾರವೇ ಹೀಗೆ ಅಂದಾಜಿಸ್ತಾ ಇದೆ. ಜುಲೈ ತಿಂಗಳಲ್ಲಿ 80,000 ಆದ್ರೆ ಆಶ್ಚರ್ಯ ಇಲ್ಲ. ಸರ್ಕಾರದ ಅಂದಾಜಿನ ಪ್ರಕಾರ 80,000 ಗಡಿ ದಾಟುತ್ತೆ ಅಂತ ಅಂದ್ರೆ, ಇಲ್ಲ ಅಂತ ಅಂದ್ರು ಅದರಲ್ಲಿ ಒಂದು 50,000ದಷ್ಟು ಪ್ರಕರಣಗಳು ಆಕ್ಟಿವ್ ಕೇಸಸ್ಗಳೇ ಆಗಿರುತ್ತವೆ. ತಜ್ಞರ ಪ್ರಕಾರ ಫ್ರೀಡೌನ್ ಆಗ್ತಾ ಇರೋದ್ರಿಂದಾಗಿ ಸೋಂಕಿತರ ಸಂಖ್ಯೆನೂ ಕೂಡ ಬಹಳ ಹೆಚ್ಚಳ ಆಗ್ತಾ ಹೋಗುತ್ತೆ. ಈಗ ನಾವು ಏನು 300 ನೋಡ್ತಾ ಇದ್ವಿ, ಮೊದಲು 20-30ಕ್ಕೆ ಸೀಮಿತ ಆಗಿದ್ದಂಥದ್ದು 200ಕ್ಕೆ ಬಂತು, 300ಕ್ಕೆ ಬಂತು, ಈಗ 500 ಬಂದಿದೆ, 1000 ದಾಟಬಹುದು. ತಜ್ಞರ ಅಭಿಪ್ರಾಯದಂತೆ ಭಾರತದಲ್ಲಿ ಅರ್ಧದಷ್ಟು ಮಂದಿಗೆ ಸೋಂಕು ತಗುಲಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಫ್ರೀಡೌನ್ ಆದಂತ ಸಂದರ್ಭದಲ್ಲಿ ಓಡಾಟ, ಆಮೇಲೆ ಜನದಟ್ಟಣೆ, ಆಮೇಲೆ ಬಹಳಷ್ಟು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬಹಳ ಒತ್ತೊತ್ತಾಗಿ ಕಾರ್ಯನಿರ್ವಹಿಸಬೇಕಾಗಿರುವಂತಹ ಅನಿವಾರ್ಯತೆ, ಇದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಅರ್ಧ ದೇಶಕ್ಕೆ ಈ ಸೋಂಕು ತಗುಲಿದ್ರು ಆಶ್ಚರ್ಯ ಇಲ್ಲ ಅನ್ನುವಂತ ಎಚ್ಚರಿಕೆ ಇದೆ. ಎಟ್ ದ ಸೇಮ್ ಟೈಮ್ ಜುಲೈ ಸಂದರ್ಭದಲ್ಲೇ ಕರ್ನಾಟಕದಲ್ಲೇ ಸುಮಾರು 80,000ಕ್ಕೂ ಅಧಿಕ ಪ್ರಕರಣಗಳು ಪತ್ತೆಯಾಗಬಹುದು. ಎಲ್ಲಿಂದ ವ್ಯವಸ್ಥೆ ಮಾಡ್ತೀರಾ ಆ ಸಂದರ್ಭದಲ್ಲಿ ಬೆಡ್ಗಳನ್ನ? ಇದರಲ್ಲಿ ಆಯಾ ಜಿಲ್ಲೆಗಳಲ್ಲಿ ಈಗ 500 ಅಥವಾ 500ಕ್ಕಿಂತ ಹೆಚ್ಚಿನ ಬೆಡ್ಗಳ ವ್ಯವಸ್ಥೆ ಈಗ ಆಲ್ರೆಡಿ ಇದೆ. ಬಟ್ 1,500 ದಾಟಿದ್ರೆ ಒಂದೊಂದು ಡಿಸ್ಟ್ರಿಕ್ಟ್ ನಲ್ಲಿ ಅಂತ ಟೈಮ್ ನಲ್ಲಿ ಬೆಡ್ಗಳ ವ್ಯವಸ್ಥೆ ಮಾಡೋದಕ್ಕಾಗೋದಿಲ್ಲ. ಹಾಗೇನ್ ಮಾಡ್ಬೇಕಾಗುತ್ತೆ?
ಆಗ ಖಾಸಗಿ ಆಸ್ಪತ್ರೆಗಳ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಅದೇ ಈಗ ಸರ್ಕಾರಕ್ಕಾಗಿರುವಂತಹ ಗಲಿಬಿಲಿ. ಒಂದು ನೆಗೋಸಿಯೇಷನ್ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಪ್ರೈಸ್ ವಿಚಾರಕ್ಕೆ, ದರದ ವಿಚಾರಕ್ಕೆ. ಅದ್ರ ಸಾಧ್ಯ ಆಗ್ತಾ ಇಲ್ಲ. ಅದ್ರ ವಿಚಾರವಾಗಿ ನಾವು ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಸರ್ಕಾರ ಕೋಟ್ ಮಾಡ್ತಾ ಇರುವಂತ ಅಮೌಂಟ್ ಎಷ್ಟು, ಖಾಸಗಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತೆ ಅವರು ಪಟ್ಟು ಹಿಡಿದಿರುವಂತ ದರ ಎಷ್ಟು, ಯಾಕೆ ಇಬ್ಬರ ನಡುವೆ ಒಂದು ಸಮನ್ವಯತೆ ಆಗ್ತಾ ಇಲ್ಲ ಅಥವಾ ಒಪ್ಪಂದ ಆಗದೆ ಇರೋದಕ್ಕೆ ಕಾರಣ ಏನು ಅನ್ನುವಂಥದನ್ನ. ಬಟ್ ಈ ಅಂಕಿ ಸಂಖ್ಯೆ ನೋಡಿದಂತ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳ ಪಾತ್ರ ಮುಂದಿನ ದಿನಗಳಲ್ಲಿ ಚಿಕಿತ್ಸೆ ವಿಚಾರವಾಗಿ ಬಹಳ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಖಾಸಗಿ ಆಸ್ಪತ್ರೆಗಳನ್ನು ಸಜ್ಜು ಮಾಡಬೇಕಾದಂತ ಅನಿವಾರ್ಯತೆ ಇದೆ. ನಿಜವಾಗ್ಲೂ ಮಾಲ್ತೇಶ್, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರಕ್ಕೆ ಗೊತ್ತಿದೆ, ಇಲ್ಲಿ ಸೋಂಕಿತರ ಸಂಖ್ಯೆ ಇವತ್ತು 500 ಬಂದಿದೆ, ತದನಂತರದಲ್ಲಿ 1000 ಗಡಿ ದಾಟುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸರ್ಕಾರಕ್ಕೆ ಇಲ್ಲಿ ಮನದಟ್ಟಾಗಿದೆ. ನಾವೇನಾದ್ರೂ ಸದ್ಯದ ಮಟ್ಟಿಗೆ ಕೈಕಟ್ಟಿ ಕುಳಿತರೆ ಅಥವಾ ನಾವೇ ಇಲ್ಲಿ ಎಲ್ಲಾ ಸೋಂಕಿತರಿಗೂ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಹೇಳಿ ಸುಮ್ಮನಾದ್ರೆ ಮುಂದೊಂದು ದಿನ ಗಂಡಾಂತರ ಕಟ್ಟಿಟ್ಟ ಬುತ್ತಿ. ಇದೇ ಕಾರಣಕ್ಕಾಗಿ ಸರ್ಕಾರ ಇಲ್ಲಿ ಹೇಗೆ ಸಭೆಗಳು ನಡೀತು, ಆ ಸಭೆಯಲ್ಲಿ ವ್ಯಕ್ತವಾದಂಥ ಅಭಿಪ್ರಾಯಗಳು ಯಾವುದು ಅಂತೇಳಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆರೋಗ್ಯ ಇಲಾಖೆಯ ಅಡಿಯಲ್ಲಿ ನಡೆದಂತಹ ಸಭೆ ಇದು. ಆರೋಗ್ಯ ಇಲಾಖೆಯ ಸಚಿವರಿದ್ರು, ಜೊತೆಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ರು, ಅವರ ಜೊತೆಗೆ ಖಾಸಗಿ ಆಸ್ಪತ್ರೆಗಳು, ಪ್ರೈವೇಟ್ ನರ್ಸಿಂಗ್ ಹೋಮ್ ಮತ್ತು ಹಾಸ್ಪಿಟಲ್ಗಳ ಒಕ್ಕೂಟ, ಹಾಗೇನೆ ಈ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಸೋಸಿಯೇಷನ್ ಅಂತ ಒಂದಿದೆ ಕರ್ನಾಟಕದಲ್ಲಿ. ಎರಡೂ ಒಕ್ಕೂಟಗಳ ಅಡಿಯಲ್ಲಿ ಸಾವಿರಾರು ಆಸ್ಪತ್ರೆಗಳಿದ್ದಾವೆ. ಈ ಆಸ್ಪತ್ರೆಯ ಮುಖಂಡರಿದಾರಲ್ಲ ಅಥವಾ ಈ ಆಸ್ಪತ್ರೆಯನ್ನು ಪ್ರತಿನಿಧಿಸುವಂತವ್ರು ಇದಾರಲ್ಲ, ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಭಾಗವಹಿಸಿದಂತ ಸಂದರ್ಭದಲ್ಲಿ ಸರ್ಕಾರ ಮನವಿ ಮಾಡುತ್ತೆ, ನೀವು ಕೂಡ ಚಿಕಿತ್ಸೆಯನ್ನ ಕೊಡಿ ಅಂತ. ಆಗ ಇತ್ತ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದಿಂದ ಒಂದು ಮೆಸೇಜ್ ಪಾಸ್ ಆಗುತ್ತೆ, ನಾವು ಚಿಕಿತ್ಸಾ ದರವನ್ನ ನಿಗದಿ ಮಾಡ್ತೀವಿ, ಅದಕ್ಕೆ ನೀವು ಓಕೆ ಅಂದ್ರೆ ಮಾತ್ರ, ಅದಕ್ಕೆ ಸರ್ಕಾರ ಓಕೆ ಅಂದ್ರೆ ಮಾತ್ರ ನಾವು ಚಿಕಿತ್ಸೆಯನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿ. ಹಾಗಿದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಖಾಸಗಿ ಆಸ್ಪತ್ರೆಗಳು ಕೋಟ್ ಮಾಡಿರುವಂತಹ ವೆಚ್ಚ ಎಷ್ಟು, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಇಲ್ಲಿ ಸರ್ಕಾರ ಖಾಸಗಿ ಆಸ್ಪತ್ರೆಗಳ ಬಾಗಿಲು ತಟ್ಟಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಹೌದು, ಹಾಗಂತ ಇದಿನ್ನೂ ಪ್ರಸ್ತಾವನೆಯಲ್ಲಿರುವಂತಹ ವಿಚಾರವೂ ಕೂಡ ಹೌದಾಗಿದ್ರು ಕೂಡ ಮಾತುಕತೆನೂ ಬಹಳ ಆಗಿದೆ ಈಗ ಆಲ್ರೆಡಿ. ಇನ್ನೇನು ಇಬ್ಬರ ನಡುವೆ ಒಪ್ಪಂದ ಆದ್ರೆ ಈಗ ಒಂದು ಅಗ್ರಿಮೆಂಟ್ಗೂ ಕೂಡ ಬಂದ್ಬಿಡ್ತಾರೆ. ಆದ್ರೆ ಸರ್ಕಾರದ ಮನವಿಗೆ ಖಾಸಗಿ ಆಸ್ಪತ್ರೆಗಳು ಸೊಪ್ಪು ಹಾಕ್ತಾ ಇಲ್ಲ. ಯಾವ ಕಾರಣಕ್ಕಾಗಿ? ಈಗ ಆಲ್ರೆಡಿ 3-4 ಸುತ್ತಿನ ಮಾತುಕತೆ ನಡೆದಿದೆ. ಈಗ ಆಲ್ರೆಡಿ ಈ ಖಾಸಗಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತ ಒಕ್ಕೂಟ ಹಲವು ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಪ್ರಮುಖರ ಜೊತೆಗೆ ಮಾತುಕತೆ ಆಗಿದೆ. ದುಬಾರಿ ಮೊತ್ತವನ್ನ ಕೋಟ್ ಮಾಡ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಗಳು. ದುಬಾರಿ ಮೊತ್ತ ಭರಿಸುವಲ್ಲಿ ಸರ್ಕಾರ ಹಿಂದೇಟ್ ಹಾಕ್ತಾ ಇದೆ. ಇಷ್ಟೊಂದು ಅಮೌಂಟ್ ನಮಗ್ ಕೊಡಕ್ಕಾಗಲ್ಲ ಅಂತೇಳಿ ಖಾಸಗಿ ಆಸ್ಪತ್ರೆಗಳು ಪರ್ ಪೇಷಂಟ್ ಅಂತೇಳಿ ಇಷ್ಟು ಫಿಕ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಚಿಕಿತ್ಸಾ ವೆಚ್ಚ ನಿರ್ಧರಿಸುವಲ್ಲಿ ಇಬ್ಬರ ನಡುವಿನ ಈ ಚೌಕಾಸಿ ಮುಂದುವರಿತಾ ಇದೆ. ಸರ್ಕಾರದ ಮನವಿಗೆ ಖಾಸಗಿ ಆಸ್ಪತ್ರೆಗಳು ಸೊಪ್ಪು ಹಾಕ್ತಾ ಇಲ್ಲ. ಅಂದ್ರೆ ಅವ್ರ ಪೇಷಂಟ್ಸ್ ಅಡ್ಮಿಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ, ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ರೆಡಿ ಇದ್ದಾರೆ. ಬಟ್ ಸರ್ಕಾರ ಕೋಟ್ ಮಾಡ್ತಾ ಇರುವಂತ ಪ್ರೈಸ್ಗೆ ಅವರು ರೆಡಿ ಇಲ್ಲ. ಈ ಅಮೌಂಟ್ ಬಹಳ ಕಮ್ಮಿ ಆಯ್ತು ಅಂತ ಖಾಸಗಿ ಆಸ್ಪತ್ರೆಯವರು ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇಲ್ಲ, ಈ ಅಮೌಂಟ್ ಅನ್ನ ನೀವು ನಮ್ ಕೈಯಲ್ಲಿ ಕೊಡಕ್ಕಾಗದೆ ಎಷ್ಟು ಅಥವಾ ನಾವು ಬಹಳ ಪೇಷಂಟ್ಸ್ ಗಳು ಕೂಡ ಮುಂದೆ ದಾಖಲಾಗುವಂತ ಕಾರಣದಿಂದಾಗಿ ಸರ್ಕಾರ ಕೂಡ ಸ್ವಲ್ಪ ಮುಂಜಾಗ್ರತೆಯಿಂದ ಇಂತ ಎಲ್ಲ ಚೌಕಸಿಯನ್ನು ಕೂಡ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇದು ಆರ್ಥಿಕತೆಗೆ ಬಹಳ ಹೊಡೆತ ಕೊಟ್ಬಿಡುತ್ತೆ. ಅಂದ್ರೆ ಸರ್ಕಾರದ ಈ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಜೆಟ್ಗೆ ಬಹಳ ಹೊಡೆತ ಕೊಟ್ಬಿಡುತ್ತೆ ಇದು. ಆಮೇಲೆ ಅದನ್ನ ಮೀರಿ ಈಗ ಸರ್ಕಾರ ಅಂದಾಜಿಸಿರುವಂತ ಅಮೌಂಟ್ ಇದೆಯಲ್ಲ, ಅದನ್ನ ಮೀರಿ ಬಹಳ ದೊಡ್ಡ ಬಜೆಟ್ ಅನ್ನ ಇದಕ್ಕೋಸ್ಕರ ಸರ್ಕಾರ ಇಟ್ಬಿಡ್ಬೇಕಾಗುತ್ತೆ. ಇದು ಇಲ್ಲಿ ಬಹಳ ಸಮಸ್ಯೆ ಆಗ್ತಾ ಇರುವಂತದ್ದು. ಈ ಕಾರಣಕ್ಕಾಗಿನೇ ಸರ್ಕಾರ ಹಾಗೆ ಖಾಸಗಿ ಆಸ್ಪತ್ರೆಗಳ ನಡುವೆ ಈ ಮಟ್ಟಿಗೆ ಮಾತುಕತೆ ನಡೀತಾ ಇದೆ. ಬಹಳ 3-4 ಸುತ್ತಿನ ಮಾತುಕತೆಗಳಾಗಿದೆ. ಆದ್ರೆ ಇಲ್ಲಿ ತನಕನೂ ಕೂಡ ಒಂದು ನಿರ್ದಿಷ್ಟವಾದಂತ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಪ್ರೈಸ್ ಅನ್ನ ಏನ್ ಕೋಟ್ ಮಾಡಲಾಗಿರುವಂತ ಪ್ರೈಸ್ ಇಲ್ಲಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ದಿಷ್ಟವಾದಂತ ನಿರ್ಧಾರಕ್ಕೆ, ಆ ಪ್ರೈಸ್ ವಿಚಾರಕ್ಕೆ, ದರದ ವಿಚಾರಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಮಾಲ್ತೇಶ್, ಒಂದು ವಿಚಾರ ಇದೆ. ಇಲ್ಲಿ ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆಯನ್ನು ಕೊಡೋದಕ್ಕೆ ರೆಡಿ ಇದೀವಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಪೇಷಂಟ್ ಅನ್ನ ಅಡ್ಮಿಟ್ ಮಾಡ್ಕೊಳ್ತೀವಿ, ಆದ್ರೆ ನಾವು ಕೋಟ್ ಮಾಡಿರುವಂತಹ ಹಣಕ್ಕೆ ಮಾತ್ರ ನೀವು ಒಪ್ಪಬೇಕು. ಅಥವಾ ನಾವೇನು ಕೋಟ್ ಮಾಡಿದೀವಲ್ವಾ, ಒಂದು ಪೇಷಂಟ್ಗೆ, ಒಂದು ಬೆಡ್ಗೆ, ಒಂದು ದಿನಕ್ಕೆ ಇಂತಿಷ್ಟು ಅಂತ ಅಮೌಂಟ್ ಏನು ಕೋಟ್ ಮಾಡಿದೀವಿ, ಆ ಅಮೌಂಟ್ಗೆ ಒಪ್ಪಿಕೊಂಡ್ರೆ ಮಾತ್ರ ನಾವು ಚಿಕಿತ್ಸೆಯನ್ನ ಕೊಡೋದಕ್ಕೆ ಸಿದ್ಧರಿದ್ದೀವಿ ಎನ್ನುವಂತ ಮೆಸೇಜ್ ಅನ್ನ ಈಗಾಗಲೇ ಎರಡೂ ಒಕ್ಕೂಟಗಳು ಪಾಸ್ ಮಾಡಿದೆ. ಆದ್ರೆ ಸರ್ಕಾರಕ್ಕೆ ಇರುವಂತಹ ತಲೆನೋವು ಒಂದೇ, ಒಂದೊಮ್ಮೆ ಏನಾದರೂ ಖಾಸಗಿ ಆಸ್ಪತ್ರೆಗಳು ಕೋಟ್ ಮಾಡಿರುವಂತ ಈ ದರಕ್ಕೆ ಓಕೆ ಅಂತ ಹೇಳಿದ್ರೆ ಸಾರ್ವಜನಿಕರ ಮೇಲೆ ಹೊರೆಯಾಗುವಂತ ಸಾಧ್ಯತೆ ಇದೆ. ಹೇಗೆ ಹೊರೆಯಾಗುತ್ತೆ, ಸರ್ಕಾರ ಯಾಕೆ ಆ ಬಗ್ಗೆ ಚಿಂತನೆ ನಡೆಸ್ತಾ ಇದೆ, ಇವೆಲ್ಲ ವಿಚಾರವನ್ನ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಸದ್ಯಕ್ಕೆ ಇಲ್ಲಿ ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ
ಯಾವ ರೀತಿಯಾಗಿ ಇಲ್ಲಿ ಖಾಸಗಿ ಆಸ್ಪತ್ರೆಗಳು ಮಣಿತಾ ಇಲ್ಲ, ಖಾಸಗಿ ಆಸ್ಪತ್ರೆಗಳು ಯಾವ ರೀತಿಯಾಗಿ ಇಲ್ಲಿ ತಮ್ಮ ದರವನ್ನ ಕೋಟ್ ಮಾಡ್ತಾ ಇದ್ದಾವೆ ಅಂತೇಳಿ. ಮಾಲ್ತೇಶ್, ಒಂದು ಗಮನಿಸಬೇಕು, ಖಾಸಗಿ ಆಸ್ಪತ್ರೆಗಳಿಗೆ ಅಥವಾ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಲಿಸಿಕೊಂಡ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುತ್ತೆ ನಿಜ, ಆದ್ರೆ ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುತ್ತೆ ಅನ್ನೋದಾದ್ರೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಒಂದಷ್ಟು ಬೇಡಿಕೆಗಳಿದಾವೆ, ಅದಕ್ಕೆ ಸರ್ಕಾರ ಒಪ್ಪಿಕೊಳ್ಬೇಕಾಗತ್ತೆ. ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನೊಂದು ವಿಚಾರ ಅಂತ ಅಂದ್ರೆ ಇಲ್ಲಿ ಖಾಸಗಿ ಆಸ್ಪತ್ರೆಗಳು ನನ್ನ ಮೊದಲೇ ಆನಂದ್ ಅವ್ರು ಹೇಳಿದಾಗೆ ಅವ್ರು ರೆಡಿ ಇದ್ದಾರೆ ಅವರು ಟ್ರೀಟ್ಮೆಂಟ್ ಕೊಡೋದಕ್ಕೆ, ಬಟ್ ಆ ಪ್ರೈಸ್ ಅನ್ನ ಸರ್ಕಾರ ಇಲ್ಲಿ ಭರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಅಲ್ಲೂ ಕೂಡ ಇದೆ BPL ಕಾರ್ಡ್ ಹೋಲ್ಡರ್ಸಿಗೆ ಏನ್ ಕತೆ, ಆಮೇಲೆ APL ಕಾರ್ಡ್ ಅಥವಾ ಸ್ವಲ್ಪ ಸುಸ್ಥಿತಿಯಲ್ಲಿರುವಂತವರಿಗೆ ಯಾವ ತೆರಣ ಅಂತ ದರವನ್ನ ಫಿಕ್ಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒಂದು ಅಮೌಂಟ್ ಡಿಸ್ಕಷನ್ ಬಂದಿದೆ. ಹಾಗಾದ್ರೆ ಸರ್ಕಾರ ಭರಿಸ್ತಾ ಇರುವಂತ ಅಂಕಿ ಸಂಖ್ಯೆ ಎಷ್ಟು ಅಥವಾ ಖರ್ಚು ಎಷ್ಟು ಅನ್ನುವಂಥದ್ದನ್ನ ನಾವು ನೋಡಿದಂತ ಸಂದರ್ಭದಲ್ಲೂ ಕೂಡ ಪ್ರತಿ ಪೇಷಂಟ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಆಗ್ತಾ ಇದೆ. ಬಟ್ ಏನು ಅಂತ ಅಂದ್ರೆ ಎಲ್ಲ ಇಲ್ಲಿ ತನಕನೂ ಕೂಡ ಖರೀದಿಸಿರುವಂತಹ ಸಾಮಗ್ರಿ ಆಗಿರಬಹುದು, ಮಾಡ್ಕೊಂಡಿರುವಂತಹ ವ್ಯವಸ್ಥೆ, ಇದೆಲ್ಲವನ್ನ ನೋಡಿ ಅದನ್ನ ಇಂತಿಷ್ಟು ಪೇಷಂಟ್ಸ್ ಇಂದ ಅಂತೇಳಿ ಡಿವೈಡ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಅಮೌಂಟ್ ಬರ್ತಾ ಇದೆಯಲ್ಲ, ಇದೇ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಅಲ್ವಾ ಅನ್ನೋದು ಒಂದು ವಿಚಾರ ಇದೆ ಮಾಲ್ತೇಶ್. ಅಲ್ಲಿ 3.5 ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತಾ ಇದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಅದರಲ್ಲಿ ಬರೀ ಚಿಕಿತ್ಸೆಗೆ ಮಾತ್ರ ಅಲ್ಲ, ಸರ್ಕಾರ ಇಲ್ಲಿವರೆಗೂ ಖರೀದಿ ಮಾಡಿರುವಂತಹ PP ಕಿಟ್ ಆಗ್ಲಿ ಅಥವಾ ವ್ಯವಸ್ಥೆ ಮಾಡಿಕೊಂಡಿರುವಂತಹ ಅಷ್ಟು ಬೆಡ್ಗಳಾಗ್ಲಿ ಅಥವಾ ಒಬ್ಬ ವ್ಯಕ್ತಿಗೆ ಚಿಕಿತ್ಸೆ ಕೊಡೋದಕ್ಕೆ ಬೇಕಾಗಿರುವಂತಹ ವೆಚ್ಚ, ಅದರ ಜೊತೆಗೆ ಸರ್ಕಾರ ಮಾಡಿಕೊಂಡಿರುವಂತಹ ಇಡೀ ವ್ಯವಸ್ಥೆ ಅಂದ್ರೆ ಇಲ್ಲಿಯವರೆಗೂ ಪ್ರೊಕ್ಯೂರ್ ಮಾಡಿಕೊಂಡಿರುವಂತಹ ಕಂಪ್ಲೀಟ್ ಆದಂತಹ ಇಕ್ವಿಪ್ಮೆಂಟ್ಸ್ ಸಮೇತವಾಗಿ ತಲಾವಾರು ಲೆಕ್ಕ ಹಾಕಿದಂಥ ಸಂದರ್ಭದಲ್ಲಿ, ಹಾಗಂತೇಳಿ ಯಾವುದೋ ಒಬ್ಬ ವ್ಯಕ್ತಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿ ಕೊರೋನಾ ಹಿನ್ನೆಲೆಯಲ್ಲಿ ದಾಖಲಾಗಿ ಆತನಿಗೆ ಚಿಕಿತ್ಸೆ ಕೊಟ್ಟು ವಾಪಸ್ ಮನೆಗೆ ಕಳಿಸಿದಂಥ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 3.5 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದೆ ಅನ್ನುವಂಥ ಅರ್ಥ ಅಲ್ಲ. ಒಟ್ಟಾರೆ ಖರೀದಿ ಅದನ್ನ ತಲಾವಾರು ಪೇಷಂಟ್ಗಳ ಆಧಾರದ ಮೇಲೆ ಡಿವೈಡ್ ಮಾಡಿದಂಥ ಸಂದರ್ಭದಲ್ಲಿ 3.5 ಲಕ್ಷ ರೂಪಾಯಿ ಬರ್ತಾ ಇದೆ. ಅದೇ ಹಣ ಖಾಸಗಿ ಆಸ್ಪತ್ರೆಗಳಿಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕರೆಕ್ಟ್ ಕರೆಕ್ಟ್. ಆಮೇಲೆ ಇನ್ನೊಂದು ವಿಚಾರ ಅಂತ ಆನಂದ್, ಈಗ ಪ್ರತಿ ಪೇಷಂಟ್ಗೂ ಕೂಡ ಒಂದೇ ತರಣ ಅಂತ ಟ್ರೀಟ್ಮೆಂಟ್ ಅಥವಾ ಬಹಳ ವೆಚ್ಚ ಭರಿಸುವಂತ ಟ್ರೀಟ್ಮೆಂಟ್ ಇಲ್ಲಿ ತಗೊಳ್ಳೋದಿಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ವೈದ್ಯರೇ ಹೇಳ್ತಾ ಇರುವ ಪ್ರಕಾರವಾಗಿ 90% ಪೇಷಂಟ್ಸ್ ಅಲ್ಲಿ ಯಾವುದೇ ತರಣ ಅಂತ ಗುಣಲಕ್ಷಣಗಳು ಕೂಡ ಇರೋದಿಲ್ಲ. ಹಾಗಾಗಿ ಅಂತವ್ರನ್ನ ನೀವು ICU ನಲ್ಲಿಟ್ಟು ಅಥವಾ ಅವ್ರ ಮೇಲೆ ಬಹಳ ಗಮನ ಇಟ್ಟು ಅಥವಾ ಬಹಳ ತೆರನಾದಂತಹ ಟ್ರೀಟ್ಮೆಂಟ್ ಅನ್ನ ನೀವು ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲ. ಕೇವಲ ಕೆಲ ಟ್ಯಾಬ್ಲೆಟ್ಸ್ ಮುಖೇನವಾಗಿಯೂ ಕೂಡ ಅವರಲ್ಲಿರುವಂತಹ ಗುಣಲಕ್ಷಣಗಳನ್ನ ನಿವಾರಿಸಿ ಅವರನ್ನ ಮತ್ತೆ ಮನೆಗೆ ಕಳಿಸೋದಕ್ಕೆ ಅವಕಾಶಗಳಿದೆ. ಇಂಥ ಪೇಷಂಟ್ಗೂ ಕೂಡ ಲಕ್ಷಾಂತರ ರೂಪಾಯಿ ಭರಿಸಬೇಕಾಗುತ್ತೆ, ಕೆಲವೇ 1000 ರೂಪಾಯಿಲಿ ಮುಗಿದು ಹೋಗುವಂತ ಟ್ರೀಟ್ಮೆಂಟ್ಗೆ ಅಂತ ಅಂದ್ರೆ ಇದು ಇಲ್ಲಿ ಹೊಡೆತ ಕೊಡುತ್ತೆ ಅನ್ನೋದು. ಮಾಲ್ತೇಶ್, ಒಂದು ಗಮನಿಸಬೇಕು, ಇಲ್ಲಿ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಸೆಟ್ ಆಫ್ ಪ್ರೊಸೀಜರ್ ಇಲ್ಲ ಇಲ್ಲಿ ಅಂತ ಹೇಳಿದ್ರೆ. ಈಗ ಚಿಕಿತ್ಸೆಗೆ ಅಂತ ಹೇಳಿ ಔಷಧಿಯು ನಮ್ಮ ಹತ್ರ ಇಲ್ಲ. ಇಲ್ಲಿ ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ವೈದ್ಯರ ಜೊತೆಗೆ ಮಾತನಾಡಿದ ಸಂದರ್ಭದಲ್ಲಿ ಅವರು ಹೇಳ್ತಾ ಇರೋದು, ಜ್ವರ ಜಾಸ್ತಿ ಆದ್ರೆ ಆ ಜ್ವರ ಕಮ್ಮಿ ಮಾಡೋದಕ್ಕೆ ಏನು ಔಷಧಿ ಕೊಡಬೇಕು, ಅಥವಾ ಕೆಮ್ಮು ಜಾಸ್ತಿ ಆದ್ರೆ ಅದನ್ನ ಕಮ್ಮಿ ಮಾಡೋದಕ್ಕೆ ಏನು ಔಷಧಿ ಕೊಡಬೇಕು, ಒಂದೊಮ್ಮೆ ಏನಾದ್ರೂ ವಿಪರೀತವಾದಂತಹ ಶೀತ ಏನಾದ್ರೂ ಆದ್ರೆ ಅದನ್ನ ಕಮ್ಮಿ ಮಾಡೋದಕ್ಕೆ ನಾವು ಏನು ಔಷಧಿ ಕೊಡಬೇಕು ಅಂತ ಹೇಳಿ ನಿರ್ಧರಿಸಿದೀವಿ. ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ. ಈ ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಓವರ್ ದ ಕೌಂಟರ್ ಅಲ್ಲಿ ಖರೀದಿ ಮಾಡುವಂತ ಟ್ಯಾಬ್ಲೆಟ್ಸು ಅಥವಾ ಸಾಮಾನ್ಯವಾಗಿ ಜ್ವರ, ನೆಗಡಿ ಅಥವಾ ಕೆಮ್ಮು ಬಂದಂತ ಸಂದರ್ಭದಲ್ಲಿ ವೈದ್ಯರು ಶಿಫಾರಸು ಮಾಡುವಂತ ಪ್ರಿಸ್ಕ್ರಿಪ್ಷನ್ ನ ಮೆಡಿಸಿನ್ಸ್ ಇದೆಯಲ್ಲ, ಅದ್ರ ಮೇಲೇನೆ ಗುಣಮುಖರಾಗ್ತಾ ಇದ್ದಾರೆ ಸದ್ಯಕ್ಕೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಔಷಧಿ ಇಲ್ಲ, ಅದಕ್ಕೆ ಬೇಕಾಗಿರುವಂತಹ ವ್ಯಾಕ್ಸಿನ್ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಆಸ್ಪತ್ರೆಯ ಅಥವಾ ವೈದ್ಯರ ಎದುರುಗಡೆ ಇರುವಂತಹ ಆಪ್ಷನ್ ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತೇಳಿ. ಅದಕ್ಕೆ ಈ ಲಕ್ಷಾಂತರ ರೂಪಾಯಿ ಖರ್ಚಾಗೋದಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಇದೇ ಕಾರಣಕ್ಕಾಗಿ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಗಳು ಕೋಟ್ ಮಾಡಿರುವಂತಹ ಹಣಕ್ಕೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ತಾ ಇರುವಂತಹ ಚಿಕಿತ್ಸೆಗೂ ಜೊತೆಗೆ ಸರ್ಕಾರದ ತಲೆಯಲ್ಲಿರುವಂತಹ ಒಂದು ದರಕ್ಕೂ ವ್ಯತ್ಯಾಸ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕಾಗಿಯೇ ಸದ್ಯಕ್ಕೆ ಸರ್ಕಾರ ಒಪ್ಪಿಕೊಳ್ತಾ ಇಲ್ಲ ಇಲ್ಲಿ. ಕರೆಕ್ಟ್. ಆಮೇಲೆ ಸರ್ಕಾರವು ಕೂಡ ಮೊದಲೇ ಹೇಳಿದಾಗೆ 3.5 ಲಕ್ಷ ರೂಪಾಯಿ ಅಷ್ಟು ಖರ್ಚನ್ನ ಓರ್ವ ಪೇಷಂಟ್ ಮೇಲೆ ಮಾಡ್ತಾ ಇದ್ರು ಕೂಡ ಆನಂದ್ ಹೇಳಿದಾಗೆ ಇಲ್ಲಿ ತನಕನೂ ಕೂಡ ಮಾಡ್ಕೊಂಡಿರುವಂತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಗಿರುವಂತ ಖರ್ಚನ್ನ ತಲಾವಾರು ಲೆಕ್ಕ ಹಾಕ್ತಂತ ಸಂದರ್ಭದಲ್ಲಿ 3.5 ಲಕ್ಷ ಬರ್ತಾ ಇದೆಯೇ ಹೊರತು ಪ್ರತಿ ಪೇಷಂಟ್ಗೂ ಅಷ್ಟೊಂದು ಖರ್ಚು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ಖಾಸಗಿ ಆಸ್ಪತ್ರೆಗಳನ್ನ ಅವಲಂಬಿಸಿದ್ರು ಕೂಡ ಮುಂದಿನ ಹಂತದಲ್ಲಿ ಅದು ಬಹಳ ಪೇಷಂಟ್ಗಳಿಗೂ ಕೂಡ ಜೊತೆಗೆ ಸರ್ಕಾರಕ್ಕೂ ಕೂಡ ಬಹಳ ಹೊಡೆತ ಕೊಡುವಂತ ರೀತಿಯಾಗೇ ಇದೆ ಬಜೆಟ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ನಾವು ಇತರ ಕಂಟ್ರೀಸ್ ಅಲ್ಲಿ ನೋಡ್ತಾ ಹೋದ್ರೆ ಅಥವಾ ಕೆಲವೊಂದು ದೇಶಗಳಲ್ಲಿ ನೋಡ್ತಾ ಹೋದ್ರೆ ನಾವು ಅಲ್ಲಿ ಪೇಷಂಟ್ಗೆ ಪಾಸಿಟಿವ್ ಬಂದಂತ ನಂತರನೂ ಕೂಡ ಕೂಡಲೇ ಹಾಸ್ಪಿಟಲೈಸ್ ಮಾಡಬೇಕು ಅನ್ನುವಂತ ಅನಿವಾರ್ಯತೆ ಅಲ್ಲಿಲ್ಲ, ಅಥವಾ ಆ ರೀತಿಯಾಗಿ ಅಲ್ಲಿ ವ್ಯವಸ್ಥೆಗಳು ಇಲ್ಲ. ಬಹಳಷ್ಟು ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಅಲ್ಲೇನು ಅಂತಾರೆ, ಮನೆಯಲ್ಲೇ ಇರಿ,
ಇನ್ನೂ ಹೆಚ್ಚಿನ ಸಿಂಪ್ಟಮ್ಸ್ ಏನಾದ್ರೂ ನಿಮಗೆ ಕಂಡು ಬಂದ್ರೆ ಆ ನಂತರದಲ್ಲಿ ನಮ್ಮ ಬಳಿ ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಡ್ಲಾಗುತ್ತೆ. ಆದ್ರೆ ನಾವು ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಆ ತರದ ಮೆಜರ್ಸ್ ಫಾಲೋ ಮಾಡ್ಲಾಗ್ತಾ ಇಲ್ಲ. ಇಲ್ಲಿ ಸಿಂಪ್ಟಮ್ಸ್ ಕಂಡು ಬಂದಂತ ನಂತರದಲ್ಲಿ ಅಕಸ್ಮಾತ್ ಪಾಸಿಟಿವ್ ಅಂತ ಬಂದ್ರೆ ನೇರವಾಗಿ ಹಾಸ್ಪಿಟಲೈಸ್ ಮಾಡುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಕ್ವಾರಂಟೈನ್ ಆಗಿರ್ಬೋದು ಅಥವಾ ಮನೆ ಕಳಿಸಿದಂತ ಸಂದರ್ಭದಲ್ಲಿ ಮತ್ತಷ್ಟು ಜನರಿಗೆ ಸೋಂಕು ಹರಡಿಸ್ಬಿಡ್ತಾರೆ ಅನ್ನುವಂತ ಆತಂಕ ಇರುವಂತ ಕಾರಣದಿಂದಾಗಿ ನೇರವಾಗಿ ಹಾಸ್ಪಿಟಲೈಸ್ ಮಾಡುವಂತ ಕೆಲಸ ಆಗ್ತಾ ಇದೆ. ಬಹುಶಃ ಈ ಪದ್ಧತಿಯಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಬಹುಶಃ ಎಲ್ಲರನ್ನೂ ಹಾಸ್ಪಿಟಲ್ಗೆ ಹೋಗಿ ಸೇರಿಸಬೇಕು ಅನ್ನುವಂತ ಅನಿವಾರ್ಯತೆ ಇಲ್ಲ ಅಂತ ಬಂದ್ರೆ ಆಗ ಬಹುಶಃ ಖಾಸಗಿ ಆಸ್ಪತ್ರೆಗಳ ಮೇಲಿನ ಅವಲಂಬನೆ ಕಡಿಮೆ ಆಗ್ಬೋದು ಅಂತ ಕಾಣಿಸುತ್ತೆ. ಬಟ್ ಸದ್ಯ ನಾವು ಫಾಲೋ ಮಾಡ್ತಾ ಇರುವಂತಹ ಪದ್ಧತಿ ಮುಖ್ಯವಾಗಿ ಖಾಸಗಿ ಆಸ್ಪತ್ರೆಗಳ ಅವಲಂಬನೆ ತೀರಾ ಹೆಚ್ಚಿದೆ ಈಗ ಸರ್ಕಾರಕ್ಕೆ. ಖಂಡಿತ ಮಾಲ್ತೇಶ್, ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಗೊತ್ತಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟರ ಮಟ್ಟಿಗೆ ಬೆಡ್ ಇದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರ ಸಂಖ್ಯೆ ಎಷ್ಟಿದೆ, ಅದರ ಜೊತೆಗೆ ಅಲ್ಲಿರುವಂತಹ ಸ್ಟಾಫ್ ನರ್ಸ್ಗಳ ಸಂಖ್ಯೆ ಎಷ್ಟಿದೆ ಅಂತಲೂ ಕೂಡ ಸರ್ಕಾರಕ್ಕೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಗೊತ್ತಿರುವಂತಹ ಇಂಥ ಸಂದರ್ಭದಲ್ಲಿ ನಾವೇ ಎಲ್ಲವನ್ನೂ ಮಾಡಿಬಿಡ್ತೀವಿ ಅಥವಾ ಮುಂದೆ ಬರುವಂತಹ ಸೋಂಕಿತರಿಗೂ ಕೂಡ ನಾವೇ ಚಿಕಿತ್ಸೆ ಕೊಟ್ಬಿಡ್ತೀವಿ, ನಮ್ಮಲ್ಲೇ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ಸ್ಥಿತಿಯಲ್ಲೂ ಸರ್ಕಾರ ಇಲ್ಲ. ಒಂದು ಕಡೆಗೆ ಹಣಕಾಸಿನ ತೊಂದರೆ, ಮತ್ತೊಂದು ಕಡೆಗೆ ಇರುವಂತಹ ರಿಸೋರ್ಸಸ್ನ ಒಂದಷ್ಟು ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳನ್ನು ಅವಲಂಬಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಈ ಅನಿವಾರ್ಯತೆಯನ್ನ ಅಥವಾ ಸರ್ಕಾರದ ಈ ಅವಶ್ಯಕತೆಯನ್ನ ಎಲ್ಲ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳನ್ನು ಹೊರತುಪಡಿಸಿದ್ರೆ ಖಾಸಗಿ ಆಸ್ಪತ್ರೆಗಳು ಎನ್ಕ್ಯಾಶ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾವ. ಇಂಥದ್ದೊಂದು ಅನುಮಾನ ಯಾಕೆ ಮೂಡ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರ ರೆಡಿ ಇದೆ, ನೀವು ಚಿಕಿತ್ಸೆ ಕೊಡಿ, ಕೊರೋನಾ ಪೇಷಂಟ್ಗಳು ನಿಮ್ಮ ಹತ್ರ ಬಂದರೆ ಅಥವಾ ನಾನ್ ಕೋವಿಡ್ ಪೇಷಂಟ್ ಬಂದಂಥ ಸಂದರ್ಭದಲ್ಲೂ ಚಿಕಿತ್ಸೆ ಕೊಡಿ ಅಂತ ಹೇಳಿದೆ. ಆದರೆ ಆ ಚಿಕಿತ್ಸೆ ಕೊಡುವಂಥ ವೆಚ್ಚ ಇದೆಯಲ್ಲ ಅದನ್ನು ನಾವು ಫಿಕ್ಸ್ ಮಾಡ್ತೀವಿ ಅಂತ ಇಲ್ಲಿ ಜಟಾಪಟಿ ಶುರುವಾಗಿರೋದು ಅಥವಾ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಗಳ ಮಧ್ಯೆ ಮಾತುಕತೆ ವಿಫಲ ಆಗ್ತಿರೋದೇ ಇದೇ ಕಾರಣಕ್ಕೆ. ನಾವು ಒಂದು ದರ ಫಿಕ್ಸ್ ಮಾಡ್ತೀವಿ, ಅದಕ್ಕೆ ನೀವು ಒಪ್ಕೊಳ್ಳಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆದರೆ ಸರ್ಕಾರಕ್ಕೆ ಖಾಸಗಿ ಆಸ್ಪತ್ರೆಗಳು ಹೇಳ್ತಾ ಇದ್ದಾವೆ ನೀವು ಕೊಡುವಂಥ ದರಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ನಮಗೆ ಸಾಧ್ಯ ಇಲ್ಲ, ನಾವು ಒಂದು ದರ ನಿಮಗೆ ಕೊಡ್ತೀವಿ, ಅದಕ್ಕೆ ನೀವು ಓಕೆ ಅನ್ನಿ ಅಂತ ಹೇಳಿ. ಆದರೆ ಇದೇ ಕಾರಣಕ್ಕಾಗಿ 3-4 ಸಭೆಗಳು ಕೂಡ ಕಂಪ್ಲೀಟ್ ಆಗಿ ವಿಫಲ ಆಗಿದೆ. ಇನ್ನೊಂದು ಗಮನಿಸಬೇಕು, ಸರ್ಕಾರದ ತಲೆಯಲ್ಲಿ ಬೇರೆ ಬೇರೆ ವಿಚಾರಗಳು ಓಡ್ತಾ ಇದೆ. ಮಾಲ್ತೇಶ್, ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬಹುದೊಡ್ಡದಾದಂಥ ಅಸ್ತ್ರ ಒಂದಿದೆ. ಒಂದೊಮ್ಮೆ ಏನಾದರೂ ಖಾಸಗಿ ಆಸ್ಪತ್ರೆಗಳು ಇದೇ ರೀತಿಯಾಗಿ ನಮಗೆ ಇಷ್ಟೇ ಹಣ ಬೇಕು ಅಂತೇಳಿ ಕೂತ್ರೆ ಸರ್ಕಾರದ ಬಳಿಯಲ್ಲೂ ಕೂಡ ಸಾಕಷ್ಟು ಆಪ್ಷನ್ಗಳಿದೆ. ಅದನ್ನ ಮುಂದಿನ ಹಂತದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಸರ್ಕಾರದ ಬಳಿಯಲ್ಲಿರುವಂತಹ ಮಾರ್ಗೋಪಾಯಗಳೇನು, ಖಾಸಗಿ ಆಸ್ಪತ್ರೆಗಳು ಇದೇ ರೀತಿಯಾಗಿ ನಾವು ಕೋಟ್ ಮಾಡಿದಷ್ಟೇ ಹಣಕ್ಕೆ ಸರ್ಕಾರ ಒಪ್ಪಿಕೊಳ್ಳಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇರುವಂಥ ಆಪ್ಷನ್ ಯಾವುದು ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿ ಗಮನಿಸಬೇಕು ಮಾಲ್ತೇಶ್, ಈ ಕೋವಿಡ್-19 ಬಂದಂಥ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳ ಕೆಲವೊಂದಷ್ಟು ಬಿಗ್ ಡಾಕ್ಟರ್ಸ್ ಇದ್ರು ಅಥವಾ ದೊಡ್ಡ ಆಸ್ಪತ್ರೆಯ ದೊಡ್ಡ ವೈದ್ಯರುಗಳು ಬಂದು ಮಾಧ್ಯಮಗಳು ಒಂದೇ ಮಾತನಾಡಿದ್ರು. ಸರ್ಕಾರ ಏನು ಹೇಳುತ್ತೋ ನಾವು ಕೇಳ್ತೀವಿ, ಸರ್ಕಾರಕ್ಕೆ ಎಲ್ಲ ರೀತಿಯಾದಂಥ ಸಹಾಯ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ, ಸಹಕಾರ ಕೊಡ್ತೀವಿ ಎನ್ನುವಂಥ ಮಾತನ್ನು ಹೇಳಿದರು. ಹೀಗೆ ಹೇಳಿ 2 ತಿಂಗಳು ಕಳೀತಾ ಇದೆ. ಖಾಸಗಿ ಆಸ್ಪತ್ರೆಗಳ ಸಹಭಾಗಿತ್ವ ಏನಿತ್ತು ಅಥವಾ ಇಲ್ಲಿ ಒಂದು ವಿಚಾರ ಗಮನಿಸಬೇಕು ಮಾಲ್ತೇಶ್, ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ವೈದ್ಯರು 2-2.5 ತಿಂಗಳಿನಿಂದ ಒಂದೇ ಒಂದು ದಿನ ರಜೆ ತಗೊಳ್ಳದೆ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯ ವೈದ್ಯರುಗಳು ಹೋಗಬೇಕಿತ್ತು, ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಬೇಕಿತ್ತು. ಆಯ್ತು ಸರ್, ಒಂದಷ್ಟು ಜನ ವೈದ್ಯರಿಗೆ ನೀವು ರಜೆ ಕೊಡಿ, ನಾವು ಕೆಲಸ ನಿರ್ವಹಿಸ್ತೀವಿ ಅಂತ ಹೇಳ್ಬೋದಿತ್ತು. ಸುಮ್ಮನೆ ಕೂತಿದ್ರು. ಯಾವಾಗ ಸರ್ಕಾರ ಬಂದು ತಮ್ಮ ಬಳಿಯಲ್ಲಿ ಬಂದು ಕೇಳೋದಕ್ಕೆ ಶುರುವಾಯಿತು ಕೊರೋನಾಗೆ ನೀವು ಚಿಕಿತ್ಸೆ ಕೊಡಿ ಅಂತ ಹೇಳಿ, ಆಗ ಖಾಸಗಿ ಆಸ್ಪತ್ರೆಗಳು ತಮ್ಮ ನಿಜವಾದಂತ ಆಟವನ್ನ ಶುರು ಮಾಡ್ಕೊಂಡಿದ್ದಾವೆ ಸದ್ಯಕ್ಕೆ. ಕರೆಕ್ಟ್. ಇನ್ನೊಂದು ವಿಚಾರ ಅಂತ ಅಂದ್ರೆ ಕೆಲವೊಂದಷ್ಟು ಖಾಸಗಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತ ಒಕ್ಕೂಟ ಕೋಟ್ ಮಾಡ್ತಾ ಇರುವಂತ ಪ್ರೈಸ್ ನಂತರದ ಹಂತದಲ್ಲಿ ನಾವು ಅದನ್ನ ನೋಡ್ತಾ ಹೋಗೋಣ. ಏನೋ ಇದನ್ನೊಂದು ಚೌಕಾಸಿ ಮಾಡಿದ್ರೆ ಒಂದ್ ಬೆಲೆಗೆ ಬರ್ಬೋದು ಅಂತ ಅಂದ್ಕೊಳ್ಬಹುದು. ಬಟ್ ಇನ್ನೂ ಕೆಲವೊಂದು ಆನಂದ್ ಹೇಳಿದಾಗೆ ನಮ್ಮ ನಗರದಲ್ಲೇ ಇರುವಂತ ನಮ್ಮ ರಾಜ್ಯದಲ್ಲೇ ಇರುವಂತ ಕೆಲ ಪ್ರತಿಷ್ಠಿತ ಹಾಸ್ಪಿಟಲ್ಗಳು ಬಹಳ ಈ ತರದ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಬಿಕ್ಕಟ್ಟು ಬರುವಂತ ಸಂದರ್ಭದಲ್ಲಿ ಸರ್ಕಾರದ ಜೊತೆಗೆ ಒಂದು ಉನ್ನತ ಮಟ್ಟದ ಸಮಿತಿಯಲ್ಲಿದ್ದು ಸಭೆ ಮಾಡಿ ಸರ್ಕಾರಕ್ಕೆ ಸಲಹೆ ಸೂಚನೆ ಕೊಡುವಂತ ಡಾಕ್ಟರ್ಸೇ ಬಹಳ ಬೆಲೆಯನ್ನ ಕೋಟ್ ಮಾಡ್ತಾ ಇದ್ದಾರೆ. ಬಹುಶಃ ಸಾಮಾನ್ಯ ವ್ಯಕ್ತಿ ಅದನ್ನ ಭರಿಸೋದಕ್ಕೂ ಕೂಡ ಆಗದೆ ಇರುವಂತ ತೀರಾ ಹೆಚ್ಚಿನ ಬೆಲೆಯನ್ನ ಕೋಟ್ ಮಾಡ್ತಾ ಇದ್ದಾರೆ. ಇದು ಬಹಳ ಬೇಸರ ತರಿಸುತ್ತೆ. ಆಮೇಲೆ ಇಂಥದ್ದೊಂದು ಸಂದಿಗ್ಧ ಸ್ಥಿತಿಯಲ್ಲೂ ಕೂಡ ಈ ಮಟ್ಟಿಗಿನ ಬೆಲೆ ನಿಗದಿ ಮಾಡುವಂಥದ್ದು ಮುಖ್ಯವಾಗಿ ಬಹಳ ಕಷ್ಟದಲ್ಲಿರುವಂತಹ ಜನರನ್ನ ಅಥವಾ ಬಹಳ ಆರೋಗ್ಯಕ್ಕೆ ಸಂಬಂಧಪಟ್ಟದೇ ಸಮಸ್ಯೆ ಹೊಂದಿರೋರನ್ನ ಕೂಡಲೇ ಅವರನ್ನ ಟ್ರೀಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲಿ ಸನ್ನದ್ಧ ಆಗದೆ ಇರುವಂತಹ ವ್ಯವಸ್ಥೆ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾಕೆ ಅನ್ನುವಂಥ ಸಹಜವಾದಂಥ ಬೇಸರ ವ್ಯಕ್ತ ಆಗುತ್ತೆ. ಬಟ್ ಇಲ್ಲಿ ಇನ್ನೊಂದು ವಿಚಾರನೂ ಕೂಡ ಇದೆ. ಖಾಸಗಿ ಆಸ್ಪತ್ರೆಗಳು ಇಷ್ಟೊಂದು ಪ್ರೈಸ್ ಅನ್ನ ಕೋಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಕೂಡ ಬಹಳ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡು ಈ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗಿರುವಂತಹ ಕಾರಣದಿಂದಾಗಿ ಈ ತೆರನಾದಂತ ಒಂದು ದರದ ಅವಶ್ಯಕತೆ ಇದೆ ಅಂತ ಬಹುಶಃ ಖಾಸಗಿ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಪ್ರಮುಖರು ಹೇಳ್ತಾ ಇದ್ದಾರೆ. ಯಾಕಂತ ಅಂದ್ರೆ
COVID-19ಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಈ ತರ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡುವಂತ ಸುಲಭದಲ್ಲಿ ಅಲ್ಲ. ಬಹಳ ಹುಷಾರಾಗಿರ್ಬೇಕಾಗುತ್ತೆ. ಆಸ್ಪತ್ರೆಯಲ್ಲೂ ಕೂಡ ಬಹಳಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಂತಾನೆ ಪ್ರತ್ಯೇಕವಾಗಿ ವಾರ್ಡ್ಗಳನ್ನ ನಿಗದಿ ಮಾಡಬೇಕಾಗುತ್ತೆ. ಆ ಟ್ರೀಟ್ಮೆಂಟ್ಗಂತಾನೆ ಪ್ರತ್ಯೇಕವಾಗಿ ಸಿಬ್ಬಂದಿಯನ್ನ ನಿಗದಿ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಬಹಳ ಖರ್ಚು ವೆಚ್ಚ ತಗುಲುತ್ತೆ ಅನ್ನುವಂಥದ್ದನ್ನ ಖಾಸಗಿ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ವೈದ್ಯರು ಹೇಳ್ತಾ ಇದ್ದಾರೆ ಅಥವಾ ಪ್ರಮುಖರು ಹೇಳ್ತಾ ಇದ್ದಾರೆ. ಇದು TV9 ನಲ್ಲಿ ನಾವು ನಡೆಸ್ತಾ ಇರುವಂತಹ ಬಹುದೊಡ್ಡ ಅಭಿಯಾನ. ಇದು TV9 ನ ಅಭಿಯಾನ. ಕೊರೋನಾ ಟೈಮ್ ನಲ್ಲಿ ಖಾಸಗಿ ಮಸಲತ್ತುಗಳ ಅನಾವರಣ. ಇಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳು ಅಲ್ಲದೆ ಹೋದ್ರು ಕೂಡ ಬಹಳಷ್ಟು ಖಾಸಗಿ ಆಸ್ಪತ್ರೆಗಳು ಇಂತಹದ್ದೊಂದು ಟೈಮ್ ಅನ್ನ ಎನ್ಕ್ಯಾಶ್ ಮಾಡ್ಕೊಳಕ್ ನೋಡ್ತಾ ಇದ್ದಾರೆ. ಖಾಸಗಿ ಆಟವನ್ನ TV9 ಇಂಚಿಂಚು ಬಯಲು ಮಾಡ್ತಾ ಇದೆ. ಸರ್ಕಾರಕ್ಕೆ ಖಾಸಗಿ ಕರಾಮತ್ತು ದೊಡ್ಡ ಸವಾಲಾಗಿರೋದು ಹಾಗಾದ್ರೆ ಯಾಕೆ? ನಾನು ಮೊದಲೇ ಹೇಳಿದಾಗೆ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲ, ಬಹಳಷ್ಟು ಖಾಸಗಿ ಆಸ್ಪತ್ರೆಗಳು ಮುಂಬೈ ಮಾದರಿಯ ಕ್ರಮವನ್ನ ಸರ್ಕಾರ ಜರುಗಿಸಿಯೇ ಬಿಡುತ್ತಾ ಅನ್ನುವಂಥದ್ದನ್ನ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಇಂಥ ಸಮಸ್ಯೆ ಆಗಬಾರ್ದು ಅಂತಾನೆ ಅಲ್ಲಿ ಬಹಳ ವಿಶಿಷ್ಟವಾಗಿ ಒಂದು ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ನಮ್ಮ ಸರ್ಕಾರಕ್ಕೂ ಕೂಡ ಅವಕಾಶ ಇದೆ. ಅದೇನು ಸರ್ಕಾರ ಅಂತಹದೊಂದು ಅವಕಾಶವನ್ನ ಇಲ್ಲಿ ಪ್ರಯೋಗ ಮಾಡೋದಕ್ಕೆ ಹೇಗೆ ಇಂತಹದೊಂದು ಸಮಯ ಸೂಕ್ತವಾಗಿದೆ ಅನ್ನುವಂಥ ರೀತಿಯಲ್ಲಿ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಖಾಸಗಿ ಆಸ್ಪತ್ರೆಗಳು ಇಂತಹದ್ದೇ ಒಂದು ಸಂದರ್ಭ ಸಮಯವನ್ನ ಎನ್ಕ್ಯಾಶ್ ಮಾಡಿಕೊಂಡು, ಅಂದ್ರೆ ಈ ಕೋವಿಡ್ನ ಬಹಳ ಸಂದಿಗ್ಧ ಸ್ಥಿತಿಯನ್ನ ಎನ್ಕ್ಯಾಶ್ ಮಾಡಿಕೊಂಡು ಹೆಚ್ಚಿನ ದರ ವಸೂಲಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಇರುವಂತಹ ಆರೋಪ. ಆ ಕಾರಣಕ್ಕಾಗಿನೇ ಮಾತುಕತೆ ಕೂಡ ಸಫಲ ಆಗ್ತಾ ಇಲ್ಲ. ಹಾಗಾದ್ರೆ ಯಾವ ಮಟ್ಟಿಗಿನ ದರ ಫಿಕ್ಸ್ ಆಗಿದೆ? ಖಾಸಗಿ ಆಸ್ಪತ್ರೆಗಳ ಡಿಮ್ಯಾಂಡ್ ಎಷ್ಟಿನ ದರಕ್ಕೆ ಸರ್ಕಾರ ಅಂತಹ ದರವನ್ನ ಭರಿಸೋದಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ? ಅಕಸ್ಮಾತ್ ಅಂತ ದರವನ್ನ ಅವರು ಫಿಕ್ಸ್ ಮಾಡಿದ್ದೇ ಆದ್ರೆ ಸರ್ಕಾರ ಭರಿಸಬೇಕಾಗುತ್ತಾ, ಜೊತೆಗೆ ಪೇಷಂಟ್ಸ್ಗಳು ಏನಾದ್ರೂ ಭರಿಸಬೇಕಾಗುತ್ತಾ? ಈ ತರಣ ಅಂತ ಡೀಟೇಲ್ಸ್ ಅನ್ನ ನಾವು ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಯಾಕೆ ಅಂತ ಅಂದ್ರೆ ನಾವೀಗ 5,000 ಗಡಿಯಲ್ಲಿ ಬಂದು ನಿಂತಿದ್ದೀವಿ. ಜುಲೈ ಸಂದರ್ಭದಲ್ಲಿ 80,000ಕ್ಕಿಂತ ಹೆಚ್ಚಿನ ಪ್ರಕರಣಗಳು ದಾಖಲಾದ್ರೂ ಆಶ್ಚರ್ಯ ಇಲ್ಲ ಅನ್ನುವಂತ ಮಾತನ್ನ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ತಜ್ಞರೇ ಹೇಳ್ತಾ ಇದ್ದಾರೆ. ಆರೋಗ್ಯ ಅಧಿಕಾರಿಗಳೇ ಈ ತರದೊಂದು ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ಅಲ್ಲದೆ ಹೋದ್ರು ಕೆಲವೊಂದಷ್ಟು ಡಿಸ್ಟ್ರಿಕ್ಟ್ ನಲ್ಲಿ ಈಗ ಆಲ್ರೆಡಿ ಬಹಳಷ್ಟು ಪ್ರಕರಣಗಳು ದಾಖಲಾಗ್ತಾ ಇರುವಂತ ಕಾರಣದಿಂದಾಗಿ ಖಾಸಗಿ ಆಸ್ಪತ್ರೆಗಳ ಮೇಲೆ ಅವಲಂಬನೆ ಆಗ್ಬೇಕಾದಂತ ಅನಿವಾರ್ಯತೆ ಈಗ ಸರ್ಕಾರಕ್ಕೆ ಬಂದೊದಗುವಂತ ನಿಜವಾದ ಸಂದರ್ಭ ಇದು. ಬಟ್ ಇಂಥ ಟೈಮ್ ನಲ್ಲಿ ಯಾವ ದರ ಫಿಕ್ಸ್ ಆಗ್ಬೇಕಾಗುತ್ತೆ? ಸರ್ಕಾರಕ್ಕೆ, ಜನಸಾಮಾನ್ಯರಿಗೆ, ಆಸ್ಪತ್ರೆಗಳಿಗೂ ಕೂಡ, ಮೂರು ವರ್ಗಕ್ಕೂ ಕೂಡ ಹೊರೆಯಾಗದ ರೀತಿಯಲ್ಲಿ ಇಂತಹದೊಂದು ಸಂದರ್ಭವನ್ನು ನಿಭಾಯಿಸಬೇಕು ಅನ್ನುವಂತ ಉದ್ದೇಶವನ್ನ ಪ್ರಮುಖವಾಗಿಟ್ಕೊಂಡ್ರೆ ಯಾವ ದರವನ್ನ ಫಿಕ್ಸ್ ಮಾಡೋದಕ್ಕೆ ಅಥವಾ ಎಷ್ಟಿನ ದರವನ್ನ ಫಿಕ್ಸ್ ಮಾಡೋದಕ್ಕೆ ಅವಕಾಶ ಇದೆ? ಅದು ಸಾಧ್ಯ ಆಗುತ್ತಾ? ಸಾಧ್ಯ ಆಗದೆ ಹೋದ್ರೆ ಇಲ್ಲಿ ಬಹಳ ಸಮಸ್ಯೆ ಆಗುತ್ತಾ? ಇದು ಈಗಿನ ಕಾರ್ಯಕ್ರಮದ ಪ್ರಮುಖ ವಿಚಾರ ಆಗಿದೆ. ಖಂಡಿತ ಮಾಲ್ತೇಶ್, ಇಲ್ಲಿ ವಿನ್ ವಿನ್ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂತ ದೊಡ್ಡ ಮಟ್ಟದ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಇತ್ತ ಖಾಸಗಿ ಆಸ್ಪತ್ರೆಗಳಿಗೂ ಅನ್ಯಾಯ ಆಗಬಾರ್ದು, ಅಥವಾ ಈ ಕಡೆ ಸರ್ಕಾರಕ್ಕೂ ಕೂಡ ಹೊರೆ ಆಗಬಾರ್ದು, ಅಥವಾ ಈ ಕಡೆ ಜನಸಾಮಾನ್ಯರಿಗೂ ಕೂಡ ಈ ಕೊರೋನಾ ಸಂದರ್ಭದಲ್ಲಿ ಸುಲಿಗೆಗೆ ಒಳಗಾಗಬಾರ್ದು ಅನ್ನುವಂತ ಮಾತಿಗೋಸ್ಕರವೇ ಸರ್ಕಾರ ಇಲ್ಲಿ ವಿನ್ ವಿನ್ ಸಿಚುವೇಶನ್, ಎಲ್ರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಒಂದು ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಸಭೆಯನ್ನು ನಡೆಸ್ತಾ ಇರೋದು. ಇನ್ನೊಂದು ವಿಚಾರ ಅಂತ ಅಂದ್ರೆ ಸೋಂಕಿತರ ಸಂಖ್ಯೆ ಏರಿಕೆ ಆದ್ರೆ ಸರ್ಕಾರಕ್ಕೆ ಚಿಕಿತ್ಸೆ ಕೊಡಿಸೋದು ಬಹಳ ಕಷ್ಟ ಆಗುತ್ತೆ. ನಾವು ಮೊದಲೇ ಹೇಳಿದಾಗೆ ಜೂನ್ ಅಂತ್ಯದ ಸಂದರ್ಭ ಅಥವಾ ಜುಲೈನ ಮಧ್ಯಭಾಗ ಅಥವಾ ಜುಲೈನ ಸಂಪೂರ್ಣ ತಿಂಗಳು ನಾವು ತೆಗೆದುಕೊಂಡ್ರು ಕೂಡ ಸೋಂಕಿತರ ಸಂಖ್ಯೆ ಬಹಳ ಹೆಚ್ಚಾಗುತ್ತೆ. ಒಂದು ಬೆಡ್ ಖಾಲಿಯಾಗೋ ಮೊದಲೇ ಸೋಂಕಿತರು ಸಾಲು ನಿಲ್ಬೇಕಾದಂತ ಅನಿವಾರ್ಯ ಸ್ಥಿತಿ ಬಂದ್ರೂ ಆಶ್ಚರ್ಯ ಇಲ್ಲ. ಮುಂಬೈನಲ್ಲಿ ಬೆಡ್ಗಳಿಲ್ಲದೆ ನೆಲದ ಮೇಲೆ ಶವಗಳ ಅಕ್ಕಪಕ್ಕದಲ್ಲಿ ಏನು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರೋದನ್ನ ನೀವು ಗಮನಿಸಿದೀರಾ? ಇದೇ ತರಣ ಅಂತ ಸಮಯ ಅಥವಾ ಸನ್ನಿವೇಶ ನಮ್ಮ ರಾಜ್ಯದಲ್ಲಿ ಕ್ರಿಯೇಟ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹದೊಂದು ಸನ್ನಿವೇಶ ಕ್ರಿಯೇಟ್ ಆಗಬಾರ್ದು ಅಂತ ಅಂದ್ರೆ ಸರ್ಕಾರ ತನ್ನ ಸಾಮರ್ಥ್ಯದ ಜೊತೆಗೇನೆ ಖಾಸಗಿ ಆಸ್ಪತ್ರೆಗಳ ಸಾಮರ್ಥ್ಯವನ್ನು ಕೂಡ ಬಳಸ್ಕೊಳ್ಬೇಕಾಗುತ್ತೆ. ಈಗೇನ್ ಮಾತುಕತೆ ನಡೀತಾ ಇದೆಯಲ್ಲ ಅದೆಲ್ಲ ಬಹಳ ಬೇಗ ನಡೆದು ಒಂದು ಒಪ್ಪಂದಕ್ಕೆ ಬಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಈ ಕಾರಣಕ್ಕಾಗಿನೇ ಸರ್ಕಾರನು ಕೂಡ ಈಗ ನಿಧಾನವಾಗಿ ತಯಾರಿ ಮಾಡ್ಕೊಳ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಸೋಂಕಿತರ ಸಂಖ್ಯೆ ಏರಿಕೆ ಆದ್ರೆ ಸರ್ಕಾರಕ್ಕೆ ಚಿಕಿತ್ಸೆ ಕೊಡಿಸೋದು ಬಹಳ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ನಿಮ್ಗೆ ಗೊತ್ತಿರಲಿ, ನಾವು ಬಹಳ ಸಂದರ್ಭದಲ್ಲಿ ಕೆಲವೊಂದಷ್ಟು ಎಕ್ಸಾಂಪಲ್ ಗಳನ್ನ ಕೊಡ್ತಾ ಇರ್ತೀವಿ. ವಿಶ್ವದ ಇತರ ಮುಂದುವರೆದ ದೇಶಗಳು ಕೂಡ ಇಂತಹದೊಂದು ಆರೋಗ್ಯ ಬಿಕ್ಕಟ್ಟನ್ನ ಎದುರಿಸೋದಕ್ಕೆ ಹೇಗೆ ಎಡವಿದ್ವು ಅಂತ. ಇಟಾಲಿ ಅಂತ ದೇಶದಲ್ಲಿ ಬಹಳ ಸಾವಿನ ಸಂಖ್ಯೆ ಹೆಚ್ಚು ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಯಾರು ಸಾಯ್ಬೇಕು ಅಂತೇಳಿ ಡಾಕ್ಟರ್ಸ್ ನಿರ್ಧರಿಸ್ತಾ ಇದ್ರು ಅನ್ನುವಂತ ರೀತಿಯಾಗಿನ ಸನ್ನಿವೇಶ ಇತ್ತು. ಅಂತ ಅಂದ್ರೆ 60-70 ವರ್ಷದ ಮೇಲ್ಪಟ್ಟಂತವರು ಬಹಳ ಕ್ರಿಟಿಕಲ್ ಆದಂತ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ಅವರು ಬರ್ಬೇಕಾದಂತ ಟೈಮ್
ಟೈಮ್ನಲ್ಲಿ ಡಾಕ್ಟರ್ಸ್ ಅದರಲ್ಲೇ ಸ್ವಲ್ಪ ಯಂಗ್ ಏಜ್ ಅಲ್ಲಿ ಇದ್ದವರನ್ನ 35-40 ವರ್ಷದ ಕ್ರಿಟಿಕಲ್ ಅವರನ್ನ ಮೊದಲು ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಯಾಕೆ ಅಂತ ಅಂದ್ರೆ 60-70 ಅದರಲ್ಲೂ ಕೂಡ ಇತರ ಆರೋಗ್ಯ ಸಮಸ್ಯೆ ಇದ್ದಂತವ್ರನ್ನ ಬದುಕಿಸ್ಕೊಳ್ಳೋದಕ್ಕೆ ಇಟಾಲಿ ಡಾಕ್ಟರ್ಸ್ಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಉಳಿಯೋರನ್ನಾದ್ರೂ ನಮಗೆ ಬದುಕಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಲ್ವಾ, ಅಥವಾ ಸ್ವಲ್ಪ ಸಾಮರ್ಥ್ಯ ಗಟ್ಮುಟ್ಟಾಗಿರೋರನ್ನಾದ್ರೂ ಬದುಕಿಸ್ಕೊಳ್ಳೋಕೆ ಅವಕಾಶ ಇದೆಯಲ್ಲ, ಅಂತವ್ರನ್ನ ಬೇಗ ಅಡ್ಮಿಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಆ ತರದ ತಯಾರಿಯಲ್ಲಿ ಕೆಲ ಮುಂದುವರಿದ ದೇಶಗಳ ವೈದ್ಯರು ಪ್ರಯತ್ನ ಪಟ್ಟಿದ್ದನ್ನ ನಾವು ಗಮನಿಸಿದ್ದೀವಿ. ನಮ್ಮ ದೇಶದಲ್ಲಿ ಅಂತ ಸ್ಥಿತಿ ಇಲ್ಲ ಸದ್ಯದ ಮಟ್ಟಿಗೆ. ಈಗ ನಾವು ಗಮನಿಸಬೇಕಾದ್ರೆ ರಿಕವರಿ ರೇಟ್ ನಮ್ಮಲ್ಲಿ ತುಂಬಾ ಚೆನ್ನಾಗಿದೆ. ಬಟ್ ಆದ್ರೂ ಕೂಡ ಸೋಂಕಿತರ ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇರೋದು. ಒಂದು ಅಂದಾಜಿನ ಪ್ರಕಾರವಾಗಿ ಹೆಚ್ಚು ಕಡಿಮೆ 80,000ಕ್ಕಿಂತ ಹೆಚ್ಚಿನ ಪ್ರಕರಣ ಏನಾದ್ರೂ ದಾಖಲು ಆಗಿದ್ದೇ ಆದಲ್ಲಿ ವೈದ್ಯರು ಇಡ್ತಾ ಇರುವಂತ ಮುನ್ಸೂಚನೆ ಪ್ರಕಾರವಾಗಿ ಇಲ್ಲ ಅಂತ ಅಂದ್ರು ನಾನು ಮೊದಲೇ ಹೇಳಿದಾಗೆ 45,000-50,000 ಮೇಲ್ಪಟ್ಟು ಆಕ್ಟಿವ್ ಕೇಸ್ಗಳಿರುತ್ತೆ. ಅಂತ ಆಕ್ಟಿವ್ ಕೇಸ್ಗಳಿಗೆ ಬೆಡ್ ವ್ಯವಸ್ಥೆ ಮಾಡುವಂತದ್ದೇ ಇಲ್ಲಿ ತೀರಾ ಕಷ್ಟ ಆಗುವಂತ ಸಂದರ್ಭ ಸನ್ನಿವೇಶ ಇದು. ಹೀಗಾಗಿನೇ ಪ್ರತಿ ಜಿಲ್ಲೆಯಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗಳ ಕಡೆಗೂ ಕೂಡ ಈಗ ಸರ್ಕಾರ ಗಮನ ಕೊಡಬೇಕಾಗಿದೆ. ಅದರಲ್ಲೂ ಪ್ರಮುಖವಾಗಿ ಉಡುಪಿ, ಯಾದಗಿರಿ, ಕಲಬುರಗಿ ಇಂಥ ಜಿಲ್ಲೆಗಳ ಖಾಸಗಿ ಆಸ್ಪತ್ರೆಗಳ ಮೇಲೆ ಈಗ ಸರ್ಕಾರ ಕಣ್ಣಿಟ್ಟು ಅಂತವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತಾ ಇದೆ. ಕೊರೋನಾ ಸೋಂಕಿತರ ಸಂಖ್ಯೆ ನೋಡಿ ಸರ್ಕಾರಕ್ಕೆ ಒಂದ್ ರೀತಿ ನಡುಕ ಆಗ್ತಾ ಇದೆ. ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಸರ್ಕಾರಕ್ಕೆ ತಲೆನೂ ಕೂಡ ಹೆಚ್ಚು ಆಗ್ತಾ ಇದೆ. ಇದನ್ನ ಕೆಲ ಸಚಿವರುಗಳು ಮಾತನಾಡುವಂತ ಸಂದರ್ಭದಲ್ಲಿ ಬಹಳ ತಲೆಬಿಸಿ ಮಾಡ್ಕೊಂಡು ಹೇಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮೊನ್ನೆ ತನಕ ನಾವು ಗಮನಿಸೋದಾದ್ರೆ ಕಳೆದ ತಿಂಗಳೆಲ್ಲ ನಾವು ಬಹಳ ಹೆಚ್ಚಾಗಿ ಗಮನಿಸ್ತಾ ಇದ್ದಿದ್ದು 10, 20, 30 ಪ್ರಕರಣ. 30 ಇದ್ದಿದ್ದು 300ಕ್ಕೆ ಬಂತು, ಈಗ 500 ದಾಟಿದೆ. ಪ್ರತಿದಿನ 1000 ಸಂಖ್ಯೆಯಲ್ಲಿ ಸೋಂಕುಗಳ ಪತ್ತೆಯಾದ್ರೂ ಕೂಡ ಆಶ್ಚರ್ಯ ಇಲ್ಲ, ಅಥವಾ ಸೋಂಕಿತರ ಪತ್ತೆಯಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿನೇ ಕೊರೋನಾ ಸೋಂಕಿತರ ಸಂಖ್ಯೆಯನ್ನ ನೋಡಿ ಸರ್ಕಾರಕ್ಕೆ ನಡುಕ ಶುರುವಾಗ್ತಾ ಇದೆ. ಇದು ಹೀಗೆ ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ಕೈಯಲ್ಲಿ ನಿಭಾಯಿಸೋಕ್ ಆಗದೆ ಇರುವಂತ ಅವ್ಯವಸ್ಥೆ ಆಗ್ಬಿಡುತ್ತೆ ಅನ್ನುವಂತ ಆತಂಕ ಈಗ ಸರ್ಕಾರದ ವಲಯದಲ್ಲಿ ಕಂಡು ಬರ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ನಿಮ್ಗೆ ನೆನಪಿರ್ಲಿ, ಈಗ ಆಲ್ರೆಡಿ ಈ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಒಂದ್ ರೀತಿ ಕೈ ಚೆಲ್ಬಿಟ್ಟಿದ್ದಾರೆ. ಯಾಕಂತಾದ್ರೆ ಸೆಕೆಂಡರಿ ಕಾಂಟ್ಯಾಕ್ಟ್ ಅನ್ನ ಅವರು ಪತ್ತೆ ಮಾಡೋಕೆ ಹೋಗ್ತಾ ಇಲ್ಲ. ಆಮೇಲೆ ರ್ಯಾಂಡಮ್ ಟೆಸ್ಟ್ ಮಾಡೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಂತಂದ್ರೆ ಹೊರ ರಾಜ್ಯಗಳಿಂದ ಬರುವಂತವ್ರನ್ನ ನಿಭಾಯಿಸುವಂತದ್ದೇ ಅವರ ಟೆಸ್ಟ್, ಅವ್ರ ರಿಪೋರ್ಟ್ ಕೊಡೋದೇ ಇದೇ ಅವರಿಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಹೀಗಾಗಿ ಬಹಳ ಮಾಸ್ ಟೆಸ್ಟಿಂಗ್ ಆಗದೆ ಹೋದ್ರೂ ಕೂಡ ಈ ಪ್ರಮಾಣದ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಅಕಸ್ಮಾತ್ ಮಾಸ್ ಟೆಸ್ಟಿಂಗ್ ಆಗ್ಬಿಟ್ರೆ ಇನ್ನೂ ಹೆಚ್ಚಿನ ಪ್ರಕರಣಗಳು ಪತ್ತೆ ಆಗುತ್ತೆ. ಸದ್ಯದ ಮಟ್ಟಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ, ಮಾಸ್ ಟೆಸ್ಟಿಂಗ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಅಂತ. ಬಟ್ ಆದ್ರೂ ಕೂಡ 500ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಪ್ರತಿದಿನ ಪತ್ತೆ ಆಗುವಂತ ಸನ್ನಿವೇಶ ಬಂದಿರೋದು ಇದು ಒಳ್ಳೆ ಸೂಚನೆ ಅಲ್ಲ. ಮಾಲ್ತೇಶ್, ಇಲ್ಲಿ ಒಟ್ಟು 3 ವಿಚಾರ ಇದೆ. ಆಗ್ಲಿಂದಲೂ ಕೂಡ ಮಹಾರಾಷ್ಟ್ರ ಮಾದರಿಯನ್ನ ಸರ್ಕಾರ ಇಲ್ಲಿ ಅನುಸರಿಸುತ್ತಾ ಅಥವಾ ಮಹಾರಾಷ್ಟ್ರವನ್ನ ಮಾದರಿಯಾಗಿ ಇಟ್ಕೊಂಡು ಒಂದಷ್ಟು ಆಕ್ಷನ್ಗೆ ಮುಂದಾಗುತ್ತಾ ಸರ್ಕಾರ ಅಂತೇಳಿ. ಹಾಗಿದ್ರೆ ಇಲ್ಲಿ ಬೆಡ್ಗಳಿಲ್ಲದೆ ಜನ ಮೃತದೇಹದ ಪಕ್ಕದಲ್ಲೇ ಚಿಕಿತ್ಸೆ ತೆಗೆದುಕೊಳ್ತಾ ಇರುವಂತ ದೃಶ್ಯಾವಳಿಯನ್ನ ನಾವು ನೋಡಿದ್ವಿ. ಅಥವಾ ಒಂದು ಬೆಡ್ ಖಾಲಿ ಆಗುತ್ತೆ ಅಂತ ಹೇಳಿದ್ರೆ 3-4 ದಿನಗಳ ಹಿಂದೆ ಆ ಬೆಡ್ ಅನ್ನ ಬುಕ್ ಮಾಡಿಕೊಳ್ಳುವಂತಹ ವ್ಯವಸ್ಥೆಗೆ ಮಹಾರಾಷ್ಟ್ರ ತಲುಪಿದೆ. ಅಂಥದ್ದೊಂದು ಘಟನೆ ಕರ್ನಾಟಕದಲ್ಲಿ ಮರುಕಳಿಸಬಾರ್ದು, ಅಥವಾ ಚಿಕಿತ್ಸೆ ಪಡೆಯೋದಕ್ಕೆ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಬಾರ್ದು. ಇದೇ ಕಾರಣಕ್ಕೆ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಹೇಳ್ತಾ ಇದೆ, ನೀವು ಬನ್ನಿ ಚಿಕಿತ್ಸೆಯನ್ನ ಕೊಡಿ, ಸರ್ಕಾರ ನಿಮ್ಮ ಜೊತೆಗಿದೆ, ಸರ್ಕಾರ ಒಂದಷ್ಟು ದರ ನಿಗದಿ ಮಾಡುತ್ತೆ, ಆ ವೆಚ್ಚಕ್ಕೆ ನೀವು ಓಕೆ ಅನ್ನಿ ಅಂತ ಹೇಳಿ. ಆದ್ರೆ ಇಲ್ಲಿ ಖಾಸಗಿ ಆಸ್ಪತ್ರೆಗಳು ತಮ್ಮದೇ ಆದಂಥ ಹಠ ಸಾಧಿಸ್ತಾ ಇವೆ. ಇಲ್ಲ, ನಮಗೆ ಇಂತಿಷ್ಟು ಹಣ ಕೊಟ್ಟರೆ ಮಾತ್ರ ನಾವು ಚಿಕಿತ್ಸೆಯನ್ನ ಕೊಡೋದಕ್ಕೆ ಮುಂದಾಗ್ತೀವಿ ಅಂತೇಳಿ. ಮಾಲ್ತೇಶ್, ಆಗಲೇ ಒಂದು ವಿಚಾರ ಇತ್ತು, ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಡ್ಗಳ ಸಮಸ್ಯೆ ಆದರೆ ಏನು ಮಾಡುತ್ತೆ ಸರ್ಕಾರ ಅನ್ನೋದು ಒಂದು ಭಾಗ. ಒಂದೊಮ್ಮೇನಾದರೂ ಮಹಾರಾಷ್ಟ್ರ ಸರ್ಕಾರ ಸದ್ಯ ತೆಗೆದುಕೊಂಡಿದೆಯಲ್ಲ ಒಂದಷ್ಟು ನಿರ್ಧಾರ, ಈ ಖಾಸಗಿ ಆಸ್ಪತ್ರೆಗಳು ಸೇರಿದಂತೆ ಬೇರೆ ಬೇರೆ ವಿಚಾರಕ್ಕೆ ನಿರ್ಧಾರ ತೆಗೆದುಕೊಂಡಿದೆಯಲ್ಲ, ಅದನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡ್ರೆ ಖಾಸಗಿ ಆಸ್ಪತ್ರೆಗಳ ಕಥೆ ಏನು? ಯಾಕೆ ಅಂತ ಹೇಳಿದ್ರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಹೆಚ್ಚಳ ಆಗ್ತಾ ಇರೋದು ಅಥವಾ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರೋದು ಮತ್ತದೇ ಒನ್ಸ್ ಅಗೇನ್ ಮಹಾರಾಷ್ಟ್ರದಿಂದಾಗಿ. ಮಹಾರಾಷ್ಟ್ರದ ಲಕ್ಷಾಂತರ ಸಂಖ್ಯೆಯ ಜನ ಕರ್ನಾಟಕಕ್ಕೆ ಬಂದಿದ್ದಾರೆ. ಬಂದವರಲ್ಲಿ ಬಹುತೇಕರಲ್ಲಿ ಪಾಸಿಟಿವ್ ಕೇಸಸ್ ಬರ್ತಾ ಇದೆ, ಇಲ್ಲಿ ಪಾಸಿಟಿವ್ ಸಿಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇರುವಂಥ ಆಪ್ಷನ್ ಒಂದೇ, ಸೋಂಕಿತರ ಸಂಖ್ಯೆ ಹೆಚ್ಚಳ ಆದರೆ ಖಾಸಗಿ ಆಸ್ಪತ್ರೆಗಳನ್ನು ಇನ್ವಾಲ್ವ್ ಮಾಡಿಕೊಳ್ಬೇಕು ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇರುವಂತಹ ಮಾರ್ಗಗಳು ಯಾವುದು, ಸರ್ಕಾರ ತೆಗೆದುಕೊಳ್ಳಬಹುದಾದಂಥ ನಿರ್ಧಾರ ಯಾವುದು? ಹಾಗಿದ್ರೆ ಖಾಸಗಿ ಆಸ್ಪತ್ರೆಗಳ ಮುಂದೆ ಇರುವಂಥ ಆಪ್ಷನ್ ಏನು? ಸರ್ಕಾರ ಹೇಳಿರುವಂಥ ದರಕ್ಕೇನೆ ಓಕೆ ಅನ್ಬೇಕಾಗತ್ತಾ, ಅಥವಾ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೊರ ನಡೆದು ಹೋಗುತ್ತಾ? ಇವೆಲ್ಲದರ ಬಗ್ಗೆ ತಜ್ಞರ ಜೊತೆಗೂ ಕೂಡ ನಾವು ಮಾತಾಡಿಸ್ತೀವಿ. ಅದರ ಜೊತೆಗೆ ಖಾಸಗಿ ಆಸ್ಪತ್ರೆಯ ಒಕ್ಕೂಟವನ್ನ ಪ್ರತಿನಿಧಿಸುವಂತ ವೈದ್ಯರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀನಿ. ನಾವಿಲ್ಲಿ ಸರ್ಕಾರ ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಜೊತೆಯಾಗಿನೇ ಈ ರೋಗವನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಇದೆ.
ಬಟ್ ಆ ತರದಂತ ಪ್ರಯತ್ನದಲ್ಲಿ ಹಿಂದೇಟಾಗ್ತಾ ಇರುವಂತದ್ದು ಯಾಕೆ ಅನ್ನುವಂಥ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತ ಮಾಲೀಕರುಗಳು ಕೂಡ, ಜೊತೆಗೆ ಕೆಲ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತಹ ಪ್ರಮುಖರು ಕೂಡ ಇದ್ದಾರೆ. ಅವ್ರ ಬಳಿ ನಾವು ಮಾತಾಡೋಣ, ಯಾಕೆ ಸರ್ಕಾರ ಜೊತೆಗೆ ಅವರ ನಡುವೆ ಒಂದು ಅಂತಿಮ ನಿರ್ಧಾರ ಕೊರೋಕ್ ಸಾಧ್ಯ ಆಗ್ತಾ ಇಲ್ಲ ಅಂತ. ಮತ್ತೊಂದ್ ಕಡೆ ಬಹಳ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು ಸರ್ಕಾರಕ್ಕೆ ಈಗ ಇನ್ನೂ ಸ್ವಲ್ಪ ತುರ್ತಾಗಿನೇ ಖಾಸಗಿ ಆಸ್ಪತ್ರೆಗಳ ಕದ ತಟ್ಟಬೇಕಾದಂತ ಅನಿವಾರ್ಯತೆಯನ್ನ ಬಹಳ ಬೇಗ ತಂದಿಡ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಸೋಂಕಿತರ ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇರುವಂತದನ್ನ ನೋಡ್ತಾ ಇರುವಂತಹ ಸರ್ಕಾರಕ್ಕೆ ಬಹಳ ಗಲಿಬಿಲಿ ಆಗ್ತಾ ಇದೆ. ದಿನೇ ದಿನವೂ ಕೂಡ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಹೆಚ್ಚು ಆಗ್ತಾ ಇದೆ. ಕೆಲವೇ ದಿನಗಳ ಹಿಂದೆ ನಾವು 2000 ಗಡಿಯಲ್ಲಿದ್ವಿ, ಈಗ ಬಹುತೇಕ 5000 ಗಡಿಗೆ ಬಂದು ತಲುಪಿದೀವಿ. ಬಹುತೇಕ ಇವತ್ತು ನಾವು 5000 ಗಡಿಯನ್ನ ದಾಟಿ ಹೋಗ್ತೀವಿ. 4800ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಈಗ ಆಲ್ರೆಡಿ ಪತ್ತೆ ಆಗಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಆಕ್ಟಿವ್ ಕೇಸಸ್ಗಳ ಸಂಖ್ಯೆ ಕೂಡ ಬಹಳ ಹೆಚ್ಚಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ 10, 20 ಅಥವಾ 100, 200 ಪ್ರಕರಣಗಳು ಪತ್ತೆ ಆಗ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ 50-50 ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ 3000 ಕೇಸ್ ಇತ್ತು ಅಂತ ಅಂದ್ರೆ 1500ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಆಕ್ಟಿವ್ ಕೇಸಸ್ ಆಲ್ರೆಡಿ ರಿಕವರಿ ಆದಂತಹದ್ದಿತ್ತು. ಅಂದ್ರೆ 50-50 ಆಗಿ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಈಗ ಹಾಗಾಗ್ತಾ ಇಲ್ಲ. 4800 ಪೈಕಿ 3300ಕ್ಕೂ ಹೆಚ್ಚಿನ ಪ್ರಕರಣಗಳು ಆಕ್ಟಿವ್ ಕೇಸಸ್ ಇದೆ. ಹೆಚ್ಚು ಕಡಿಮೆ 65-70% ಆಕ್ಟಿವ್ ಕೇಸಸ್ಗಳಿದೆ. ಹೀಗಾಗಿ ಖಾಸಗಿ ಆಸ್ಪತ್ರೆಯ ಬೆಡ್ ಅನ್ನ ಕೇಳಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕೆ ಬಂದ್ಬಿಡುತ್ತೆ. ಇನ್ನು ಸೋಂಕಿತರಿಗೆ ಚಿಕಿತ್ಸೆ ನೀಡುವಂತೆ ಖಾಸಗಿ ಆಸ್ಪತ್ರೆಗಳಿಗೆ ಈಗ ಆಲ್ರೆಡಿ ಸರ್ಕಾರ ದುಂಬಾಲು ಬಿದ್ದಿದೆ ಅನ್ನುವಂಥದ್ದು ಸ್ಪಷ್ಟ. ಮಾತುಕತೆನೂ ಕೂಡ ಆಗಿದೆ. ಸೋಂಕಿತರನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡು ಚಿಕಿತ್ಸೆ ನೀಡುವಂತೆ ಸರ್ಕಾರ ಮನವಿಯನ್ನ ಕೂಡ ಮಾಡಿಕೊಂಡಿದೆ. ಆದ್ರೆ ದರ ನಿಗದಿ ಆಗ್ಬೇಕಾದಂತ ಅನಿವಾರ್ಯತೆ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆ ನೀಡುವಂತೆ ಸರ್ಕಾರ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದೆ. ನೀವು ಯಾವ ರೀತಿಯಾಗಿ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಳ್ಳಿ ಅಂತ. ಹಾಗಾಗಿನೇ ಸುಮಾರು 3-4 ಬಾರಿ ಸರ್ಕಾರದ ಜೊತೆಗೆ ಚರ್ಚೆಯನ್ನ ಕೂಡ ಈಗ ಖಾಸಗಿ ಆಸ್ಪತ್ರೆಗಳು ನಡೆಸಿವೆ. ಆದ್ರೆ ಇನ್ನೂ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ಹಾಗಾದ್ರೆ ಚಿಕಿತ್ಸೆ ಆರಂಭ ಆಗಿಲ್ವಲ್ಲ, ಅದಕ್ಕೆ ಏನ್ ಕಾರಣ ಇರಬಹುದು? ಖಂಡಿತ ಮಾಲ್ತೇಶ್, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪದೇ ಪದೇ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಪದೇ ಪದೇ ಖಾಸಗಿ ಆಸ್ಪತ್ರೆಯವರನ್ನ ಕರೆದು ಮಾತನಾಡಿಸಲಾಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳು ಮಾತನಾಡ್ತಾ ಇದ್ದಾರೆ. ಆದ್ರೆ ಯಾಕೆ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ? ಎಂಥ ಸ್ಥಿತಿಲಿ ಇದೀವಿ ನಾವು ಅಂತ ಹೇಳಿದ್ರೆ, ನೀವಾಗಲೇ ಹೇಳಿದ ಹಾಗೆ ಆಕ್ಟಿವ್ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಕೆಲಸ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ರಜೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಮೆಡಿಕಲ್ ಸ್ಟಾಫ್ ಕಂಪ್ಲೀಟ್ ಆಗಿ ಬಳಲಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳ ನೆರವನ್ನ ಪಡೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಸರ್ಕಾರ ಇದೆ. ಆದರೆ ಸರ್ಕಾರ ಇಲ್ಲಿವರೆಗೂ ಯಾಕೆ ತೀರ್ಮಾನ ಕೈಗೊಳ್ತಾ ಇಲ್ಲ? ಅಥವಾ ಸರ್ಕಾರ ಹೇಳುವಂಥ ವೆಚ್ಚಕ್ಕೆ ಅಥವಾ ಸರ್ಕಾರ ನಿಗದಿ ಮಾಡುವಂಥ ವೆಚ್ಚಕ್ಕೆ ಖಾಸಗಿ ಆಸ್ಪತ್ರೆಗಳು ಯಾಕೆ ಒಪ್ಪಿಕೊಳ್ತಾ ಇಲ್ಲ? ಖಾಸಗಿ ಆಸ್ಪತ್ರೆಗಳು ತಮ್ಮದೇ ಆದಂಥ ವಿಚಾರವನ್ನು ಮಂಡಿಸ್ತಾ ಇದ್ದಾವೆ. ನಮಗೆ ನಮ್ಮದೇ ಆದಂಥ ಖರ್ಚು ವೆಚ್ಚಗಳಿದೆ, ಆಸ್ಪತ್ರೆ ನಡೆಸೋದಕ್ಕೆ ಒಂದಷ್ಟು ಖರ್ಚಿದೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಸಂಬಳ ಕೊಡಬೇಕು ನಾವು, ಇಂಥ ಸಂದರ್ಭದಲ್ಲೂ ಕೂಡ ನಮಗೆ ಖರ್ಚು ವೆಚ್ಚ ಇದೆ ಅಂತ ಹೇಳ್ತಾ ಇದ್ದಾವೆ. ಹಾಗಿದ್ರೆ ಇಲ್ಲಿ ಒಂದು ಕಡೆಗೆ ಖಾಸಗಿ ಆಸ್ಪತ್ರೆಗಳು ತಮ್ಮದೇ ಆದಂಥ ವಿಚಾರ ಇಡ್ತಾ ಇದ್ದಾರೆ, ಇತ್ತ ಸರ್ಕಾರವೂ ಕೂಡ ಒಂದು ರೀತಿಯಾಗಿ ಇಂತಷ್ಟೇ ಹಣಕ್ಕೆ ನೀವು ಒಪ್ಪಿಕೊಳ್ಳಬೇಕು ಅನ್ನುವಂಥ ವಾದ ಕೂಡ ಮಾಡ್ತಾ ಇದೆ. ಇವರಿಬ್ಬರ ಮಧ್ಯದಲ್ಲಿ ಕೊನೆಗೆ ಇಲ್ಲಿ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅದೇ ಕಾರಣಕ್ಕಾಗಿ TV9 ಇಲ್ಲಿ ಬಿಗ್ ಎಕ್ಸ್ಪೋಸ್ ಅನ್ನ ಮಾಡ್ತಾ ಇರೋದು. ಸರ್ಕಾರ ಯಾಕೆ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಹಿಂದೇಟಾಗ್ತಾ ಇದೆ? ಅಥವಾ ಖಾಸಗಿ ಆಸ್ಪತ್ರೆಗಳು ತಮ್ಮ ವಾದವನ್ನ ಬಿಟ್ಟು ಹಿಂದೆ ಯಾಕೆ ಸರಿತಾ ಇಲ್ಲ? ಇವರಿಬ್ಬರ ಈ ಜಟಾಪಟಿ, ಇವರಿಬ್ಬರ ಈ ಹಗ್ಗ ಜಗ್ಗಾಟ ಮುಂದೊಂದು ದಿನ ಸೋಂಕಿತರಿಗೆ ಒಂದು ರೀತಿಯಾಗಿ ಮರಣ ಶಾಸನ ಆಗಬಾರ್ದು. ಸೋಂಕಿತರಿಗೆ ಚಿಕಿತ್ಸೆ ಸಿಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಪಕ್ಕದ ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಮೃತದೇಹದ ಪಕ್ಕದಲ್ಲಿ ಚಿಕಿತ್ಸೆ ಪಡಿಬೇಕಾಗುತ್ತೆ. ಮೃತದೇಹದ ಪಕ್ಕದಲ್ಲೇ ನಿಂತುಕೊಂಡು ಉಸಿರಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಕರ್ನಾಟಕದಲ್ಲಿ ಆಗಬಾರ್ದು. ಇಲ್ಲಿರುವಂತಹ ಜನ, ಇಲ್ಲಿರುವಂತಹ ಸೋಂಕಿತರು ಚಿಕಿತ್ಸೆಗೋಸ್ಕರ ಪರದಾಡೋದಾಗ್ಲಿ, ಅಥವಾ ಮೃತದೇಹದ ಪಕ್ಕದಲ್ಲಿ ಚಿಕಿತ್ಸೆಯನ್ನ ಪಡೆಯೋದಾಗ್ಲಿ, ಅಥವಾ ಚಿಕಿತ್ಸೆಯನ್ನೇ ಸಿಗದೆ ಸಾವನ್ನಪ್ಪುವಂಥ ಪ್ರಕರಣಗಳು ನಡಿಬಾರ್ದು ಅನ್ನುವಂಥ ಕಾರಣಕ್ಕಾಗಿಯೇ TV9 ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ, ಖಾಸಗಿ ಆಸ್ಪತ್ರೆಗಳು ಏನ್ ಮಾಡ್ತಾ ಇದ್ದಾರೆ, ಇಬ್ಬರೂ ನಡುವಿನ ಈ ಹಗ್ಗ ಜಗ್ಗಾಟ ಹೇಗೆ ಜನರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತಾ ಇದೀವಿ. ಇನ್ನೊಂದು ವಿಚಾರ ಅಂತಂದ್ರೆ ಆನಂದ್, ಇಲ್ಲಿ ನಾವು ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ನೇರವಾಗಿ ಇಂತಿಷ್ಟೇ ಅಮೌಂಟಿಗೆ ನೀವು ಚಿಕಿತ್ಸೆ ಕೊಡಬೇಕು ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಇದಕ್ಕೆ ನಾನು ಮೊದಲೇ ಹೇಳಿದಾಗೆ ಬಹಳಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ, ಖರ್ಚು ವೆಚ್ಚ ಕೂಡ ಬಹಳ ಇದೆ. ಆದ್ರೆ ಅದ್ರ ಜೊತೆಗೇನೆ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಅವ್ರು ಹೇಳಿದಂತ ದರವನ್ನ ಫಿಕ್ಸ್ ಮಾಡ್ಬೇಕಂತ ಸಂದರ್ಭ ಬಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಸರ್ಕಾರದ ಅಂದಾಜಿನಲ್ಲೇ ಸುಮಾರು 1 ಲಕ್ಷ ಸೋಂಕಿತರು ಸದ್ಯದಲ್ಲೇ ನಮಗೆ ಕಂಡು ಬರಬಹುದು.
ಅನ್ಲಾಕ್ ಮಾಡಿರೋದ್ರಿಂದಾಗಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ತಜ್ಞರ ಪ್ರಕಾರ ಭಾರತದ ಜನಸಂಖ್ಯೆ ಅರ್ಧದಷ್ಟು ಜನರಿಗೆ ಸೋಂಕು ತಗುಲುತ್ತೆ ಅನ್ನುವಂತ ವಿಚಾರ ಇದೆ. ಖುದ್ದು ಸಚಿವರೇ 10 ಲಕ್ಷ ಸೋಂಕಿತರಿಗೆ ಚಿಕಿತ್ಸೆಗೆ ನಾವು ತಯಾರಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೇಂದ್ರದ ವಿಚಾರವಾಗಿ ಬಂದರೂ ಕೂಡ. ಹಾಗಾದ್ರೆ ಕರ್ನಾಟಕದಲ್ಲಿ ಅದೆಷ್ಟು ಮಂದಿಗೆ ಸೋಂಕು ತಗುಲಬಹುದು ಅನ್ನುವಂಥದ್ದೇ ಈಗಿರುವಂತಹ ಲೆಕ್ಕಾಚಾರ. ನಿಮ್ಗೆ ಗೊತ್ತಿರಲಿ, ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 1 ಲಕ್ಷ ಮೀರುವ ಭೀತಿ ಇದೆ. ಬಟ್ ಇದರಲ್ಲಿ ನಿಮ್ಗೆ ಪೇಪರ್ ಮೇಲೆ ಅಥವಾ ಸರ್ಕಾರಿ ಅಧಿಕೃತ ಲೆಕ್ಕಾಚಾರದಲ್ಲಿ ದಾಖಲಾಗಬಹುದಾದಂತಹ ಸಂಖ್ಯೆಗಳು ಸದ್ಯದ ಮಟ್ಟಿಗೆ ಕಮ್ಮಿನೇ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕಂತಾದ್ರೆ ಇನ್ನೂ ಕೂಡ ಹಲವು ಏರಿಯಾಗಳಲ್ಲಿ ಈ ಸೋಂಕು ಹಲವರ ಮೈ ಹೊಕ್ಕಿ ಅಂತ ಸೋಂಕಿತರು ಓಡಾಡ್ಕೊಂಡಿದ್ದಾರೆ. ಬಟ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಯಾಕಂತ ಅಂದ್ರೆ ಒಂದು ಅಂದಾಜಿನ ಪ್ರಕಾರವಾಗಿ ನಾವು ನೋಡೋಣ, 90%ಕ್ಕಿಂತ ಹೆಚ್ಚಿನ ಸೋಂಕಿತರಿಗೆ ಆಲ್ರೆಡಿ ಪತ್ತೆಯಾದಂತವರಲ್ಲಿ ಸೋಂಕಿನ ಲಕ್ಷಣಗಳೇನಂತ ಮಟ್ಟಿಗೆ ಕಂಡು ಬಂದಿಲ್ಲ. ಹೀಗಾಗಿ ಸೋಂಕಿನ ಲಕ್ಷಣಗಳು ಕಂಡು ಬರದೆ ಓಡಾಡ್ತಾ ಇರುವಂತವರ ಸಂಖ್ಯೆ ಕೂಡ ಬಹಳ ಹೆಚ್ಚಿದೆ. ಬಟ್ ಅಧಿಕೃತವಾಗಿ ಕಂಡು ಬರುವವರ ಸಂಖ್ಯೆನೇ 1 ಲಕ್ಷ ದಾಟಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತ ಆತಂಕ ಇದೆ. ಅಂತ ಟೈಮ್ನಲ್ಲಿ ಖಾಸಗಿ ಆಸ್ಪತ್ರೆಗಳ ರೋಲ್ ಬಹಳ ಇರುತ್ತೆ, ಅವರ ಪಾತ್ರ ಬಹಳ ಇರುತ್ತೆ. ಇಷ್ಟೊಂದು ದೊಡ್ಡ ಸಂಖ್ಯೆಯ ಸೋಂಕಿತರಿಗೆ ಚಿಕಿತ್ಸೆ ಕೊಡಿಸುವಂತಹ ಸಂದರ್ಭದಲ್ಲಿ. ಹೌದು, ನಿಜ ಮಾಲ್ತೇಶ್. ಖುದ್ದು ಸಚಿವರು ಹೇಳ್ತಾ ಇದ್ದಾರೆ 10 ಲಕ್ಷ ಒಂದೊಮ್ಮೆ ಏನಾದರೂ ಸೋಂಕಿತರ ಸಂಖ್ಯೆ 10 ಲಕ್ಷಕ್ಕೆ ಬಂದು ತಲುಪಿದ್ರು ಕೂಡ ನಾವು ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ. ಸರ್ಕಾರವೇ ಕೋರ್ಟ್ಗೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ 80,000ದಷ್ಟು ಸೋಂಕಿತರ ಸಂಖ್ಯೆ ಹೆಚ್ಚಳ ಆದರೂ ನಾವು ಚಿಕಿತ್ಸೆ ಕೊಡೋದಕ್ಕೆ ಸಿದ್ಧರಿದ್ದೀವಿ ಎನ್ನುವಂಥ ನಿಟ್ಟಿನಲ್ಲಿ. ಹಾಗಿದ್ರೆ ಸರ್ಕಾರ ಯಾವ ರೀತಿಯಾಗಿ ಇಂಥದೊಂದು ಮಾಹಿತಿಯನ್ನು ಕೊಡ್ತಾ ಇದೆ, ಹೇಗೆ ಸಚಿವರು ಖುದ್ದಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಖಾಸಗಿ ಆಸ್ಪತ್ರೆಗಳ ಮೇಲಿರುವಂತಹ ಭರವಸೆ, ನಮ್ಮಲ್ಲಿ ಖಾಸಗಿ ಆಸ್ಪತ್ರೆ ಜೊತೆಗೆ ಸರ್ಕಾರಿ ಆಸ್ಪತ್ರೆ ಎರಡನ್ನೂ ಒಟ್ಟುಗೂಡಿಸಿದ್ರೆ ಸಿಗುವಂತ ಔಟ್ಪುಟ್ ಇದೆಯಲ್ಲ, ಸಿಗುವಂತ ಬೆಡ್ಗಳ ಸಂಖ್ಯೆ ಇದೆಯಲ್ಲ, ಅದು ಎಲ್ಲ ಒಂದು ಕಡೆಗೆ ಸಚಿವರು ಹಾಗೇನೆ ಸರ್ಕಾರಕ್ಕೆ ಈ ರೀತಿಯಾದಂಥ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಖಾಸಗಿ ಆಸ್ಪತ್ರೆಯವರು ನಮ್ಮ ಜೊತೆಗಿರ್ತಾರೆ, ಅವರು ಕೂಡ ಒಪ್ಪಿಕೊಳ್ತಾರೆ, ಅವರು ಚಿಕಿತ್ಸೆಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿ. ಆದರೆ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದು ಸರ್ಕಾರಕ್ಕೆ ದೊಡ್ಡ ತಲೆನೋವು. ಒಂದು ಹಂತಕ್ಕೆ ಇಲ್ಲಿ ಇಬ್ಬರ ನಡುವೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಮ್ಮತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಗಳ ಮಧ್ಯದ ಗೊಂದಲ ಜೊತೆಗೆ ಸೋಂಕಿತರ ಸಂಖ್ಯೆ ಏರಿಕೆ ಎರಡೂ ಕೂಡ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಸದ್ಯಕ್ಕೆ ಕಾಡ್ತಾ ಇದೆ. ಕರೆಕ್ಟ್ ಆನಂದ್, ಇದೇ ವಿಚಾರವಾಗಿ ನಮಗೂ ಕೂಡ ಒಂದು ಕುತೂಹಲವೂ ಕೂಡ ಇತ್ತು. ಜೊತೆಗೆ ಈ ದರ ಸಮರ ಏನಾಗ್ತಾ ಇದೆಯಲ್ಲ, ಅಥವಾ ಒಂದು ಫಿಕ್ಸ್ ಮಾಡುವಂತ ಸಂದರ್ಭದಲ್ಲಿ ಏನು ಗೊಂದಲ ಆಗ್ತಾ ಇದೆಯಲ್ಲ, ಇದನ್ನು ಬೇಧಿಸುವಂತ ನಿಟ್ಟಿನಲ್ಲಿ, ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಸಹಜವಾಗಿ ಜನರ ಮುಂದಿಡುವಂತ ಪ್ರಯತ್ನವನ್ನ TV9 ಮಾಡ್ತಾ ಇದೆ. ಇದರಲ್ಲಿ ಸರ್ಕಾರದ ಜೊತೆಗೆ ಈಗ ಆಲ್ರೆಡಿ ಹಲವು ಸುತ್ತಿನ ಮಾತುಕತೆಯಲ್ಲಿ ಭಾಗಿಯಾಗಿರುವಂತವರು, ಅಂದ್ರೆ ಈ ಫನಾ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತಹ ಉಪಾಧ್ಯಕ್ಷರು ಡಾಕ್ಟರ್ ಪ್ರಸನ್ನ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಆಮೇಲೆ ಜನರಲ್ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಪವನ್ ಅವರು, ಒಂದು ಖಾಸಗಿ ಆಸ್ಪತ್ರೆಯ ಮಾಲೀಕರು ಕೂಡ, ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ ನಮ್ಮ ಸ್ಟುಡಿಯೋದಲ್ಲಿ. ಹೆಲ್ತ್ ಆಕ್ಟಿವಿಸ್ಟ್ ಆಗಿರುವಂತಹ ಬಾಲಾಜಿ ಅವರು ಕೂಡ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಇಲ್ಲಿ ಖಾಸಗಿ ಆಸ್ಪತ್ರೆಗಳು ಸರ್ಕಾರ ಕೋಟ್ ಮಾಡ್ತಾ ಇರುವಂತಹ ದರಕ್ಕೆ ಫಿಕ್ಸ್ ಆಗೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಇವ್ರು ಫಿಕ್ಸ್ ಆಗ್ತೀವಿ ಅಂತ ಅಂದು ಸರ್ಕಾರನೂ ಕೂಡ ಇನ್ನೂ ಹೆಚ್ಚಿನ ಚೌಕಾಸಿ ಮಾಡುವಂತ ರೀತಿಯಲ್ಲಿ ವರ್ತಿಸ್ತಾ ಇದೆ ಯಾಕೆ? ಆಮೇಲೆ ಓರ್ವ ಪೇಷಂಟ್ಗೆ ನಿಜಕ್ಕೂ ಕೂಡ ಈ ಕೊರೋನಾ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಖರ್ಚು ವೆಚ್ಚ ಎಷ್ಟಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.